ಮತ್ತು ಏನಪ್ಪಾ ಅಂತಂದರೆ ವೇದದಲ್ಲಿ ಎಲ್ಲಾ ಕಡೆಯಲ್ಲಿಯೂ ಅನುಭವಿಸಲ್ಪಡುವ ಬ್ರಾಕೆಟ್ ಹಾಕೊಳ್ಳಿ, ಅನುಭವಿಸಲ್ಪಡುವ ಮಕ್ಕಳು, ದುಡ್ಡು, ಸ್ವರ್ಗ, ಸ್ತ್ರೀ, ಅನ್ನಪಾನ, ಇದು ಪುರುಷಾರ್ಥ ಅಂತ ಸಿದ್ಧವಾಗಿದೆ. ಏನ್ ಪುರುಷಾರ್ಥ ಅಲ್ಲಿ ಹೋಗಿಲ್ಲ ಅಂತ ಕೊಟ್ರ ಸ್ವಾಮಿ ಹತ್ರ ಹೋಗಿದ್ವಲ್ಲ, ಸ್ವಾಮಿ ಹತ್ರ ಹೋಗಿದ್ದಾಗ ತೇಜೋತೆ ಕರೆದಂತೆ ಏನ್ ಕೊಟ್ರು ಅವರು ಸ್ವಾಮಿಗಳು. ಅಶ್ವತ್ಥನಾರಾಯಣ ಅಕ್ಷರ ಅಂದ್ರೆ ಕೇಳ್ದಂತೆ ಏನ್ ಕೊಟ್ರು ನಿಮ್ಗೆ ಅಂತ. ಏನು ಕೊಡ್ಲಿ ಗುರುವಿಗೆ ನಾನು ಹೋಗಲ್ಲ, ಅವ್ರನ್ನ ಕರಿತಾ ಇದ್ರು ಬರ್ಬೇಕು. ನೀವು ಕೊಟ್ರ ಬರ್ಕೊಂಡ್ರಾ? ವೇದದಲ್ಲಿ ಎಲ್ಲಾ ಕಡೆಯಲ್ಲಿಯೂ ಅನುಭವಿಸಲ್ಪಡುವಂತಹ ಅರ್ಥನ ವಸ್ತುವು ಪುರುಷಾರ್ಥ ಅನಿಸ್ಕೊಳ್ಳುತ್ತೆ. ಅನುಭವವೇ ಪುರುಷಾರ್ಥ ಅನ್ನೋದು ಹೇಗೂ ಹೊಂದುವುದಿಲ್ಲ. ಅನುಭವವೇ, ಅನುಭೂತಿಯೇ ಎಲ್ಲವನ್ನೂ ಯಾವುದು ಅನುಭವಿಸುತ್ತದೆಯೋ ಆ ಅನುಭವಿಸುವ ಸ್ವರೂಪದಾದ ಆತ್ಮನೇ ಪುರುಷಾರ್ಥ ಆಗಲ್ಲ. ಆತ್ಮನಿಗೆ ಪುರುಷಾರ್ಥ. ಏನೋ ಒಂದು ಥರ ಕನ್ನಡ ಬರೀತಾರಪ್ಪ ಅಲ್ವಾ, ಕನ್ನಡ ಡಾಕ್ಟರ್. ಹಾ, ಅನುಭೂತಿಯು ಅನುಭವವೇ ಪುರುಷಾರ್ಥ ಎಂಬುದು ಅನುಭವದಿಲ್ಲ, ಹೊಂದೋದಿಲ್ಲ, ಯುಕ್ತಿಯುಕ್ತವಲ್ಲ ಅಂತ ಪೂರ್ವಕ್ಷಿ ವಾಕ್ಯ. ತತಶ್ಚ ಪ್ರತಿಭಾ ಮಾತ್ರಂ ಶಬ್ದಾದಿತಿ ನಮಾನತಃ ಪ್ರತೀಯಮಾನ ಏವಾತಃ ಪುರುಷಾರ್ಥ ಪ್ರಸಿದ್ಧಿತಃ. ಕೇಳಿಸ್ತಾ ಇದೆಯಾ ಸರ್? ಗೋಪಾಲ್ ಸರ್? ಹಾ. ತತಶ್ಚ ಪ್ರತಿಭಾ ಮಾತ್ರಂ ಶಬ್ದಾದಿತಿ ನಮಾನತಃ ಪ್ರತೀಯಮಾನ ಏವಾತಃ ಪುರುಷಾರ್ಥ ಪ್ರಸಿದ್ಧಿತಃ. ತತಃ ಚ ಪ್ರತಿಭಾ ಮಾತ್ರಂ ಶಬ್ದಾತ್ ಇತಿ ನ ಮಾನತಃ ಪ್ರತೀಯಮಾನಃ ಏವ ಅತಃ ಪುರುಷಾರ್ಥಃ ಪ್ರಸಿದ್ಧಿತಃ. ಇಲ್ಲಿ ಒಂದು ಕೆಲಸ ಮಾಡ್ಬೇಕಂದ್ರೆ, ಈ ವಾರ್ತಿಕದಲ್ಲಿ ಪಾರಿಭಾಷಿಕ ಶಬ್ದಗಳನ್ನು ಬಳಸಿದಾರಲ್ಲ, ಅದೆಲ್ಲ ಒಂದ್ ಕಡೆ ಬರ್ಕೊಂಡು ಅದಕ್ಕೆ ಅರ್ಥ ಬರೀಬೇಕು. ಹಿಂದೂ ಒಂದ್ಸಲ ಬಂತು ನಮ್ಮ ಮೊನ್ನೆದಾಗ, ಪ್ರಕೃತ ಪ್ರಕರಣ ಅಂತ. ಅವತ್ತೊಂದು ನಮ್ಮ ಅಣ್ಣ ಒಂದು ನಮ್ಮ ಅಣ್ಣ ಹೇಳಿದ್ರಪ್ಪ ಮೊದಲೇ ದಿವಸ. ಹಾ, ಉಪಚ್ಛಂದನಾರ್ಥ, ಉಪಚ್ಛಂದನ. ಹೀಗೆ ಪಾರಿಭಾಷೆ ಶಬ್ದಗಳು ತುಂಬಾ ಬಳಸಿದ್ದಾರೆ. ಅದಷ್ಟು ಮೀಮಾಂಸಾ ಶಾಸ್ತ್ರದ ಪದಗಳು. ಅದನ್ನೆಲ್ಲ ನಾವು ನಮ್ಮ ಸ್ವಾಮಿಗಳು ಶಬ್ದಾರ್ಥ ಅನುಕ್ರಮಣ ಕೊಡ್ತಾರೆ. ಪ್ರತಿಯೊಂದು ಉಪನಿಷತ್ತು ಕೊಡ್ತಾರೆ. ಈಶಾ, ಕೇನ, ಕಠ ಕೊನೆಗೆ ಶಬ್ದಾರ್ಥ ಅನುಕ್ರಮಣಿಕೆ ಅಂತ ಇದೆಲ್ಲ ಕೊಟ್ಟಿದ್ದಾರೆ ನೋಡಿ. ಹಾ, ಆ ತರಹ ನಾವು ಪಟ್ಟಿ ಮಾಡ್ಬೇಕು. ಈ ತರಹ ಅದು ಶ್ಲೋಕ ಸಂಖ್ಯೆ, ಪುಟ ಸಂಖ್ಯೆ ಅಲ್ಲ, ಕಠಿಣ ಶಬ್ದಾನುಕ್ರಮಣಿಕೆ ಅಂತ ಮಾಡಬಹುದು. ಕಠಿಣ ಶಬ್ದಾರ್ಥ ಶಬ್ದಾನುಕ್ರಮಣಿಕೆ ಅಂತ ಮಾಡ್ಕೊಂಡು ಗುರುಗಳೇ, ಕೆಲವನ್ನ ಫುಟ್ ಲೈನ್ ಅಲ್ಲಿ ಬರ್ಕೊಂಡಿದೀನಿ. ಬರ್ಕೊಂಡಿರ್ಬೋದು. ಅಲ್ಲ, ಒಂದ್ ಕಡೆಯಲ್ಲಿ ಇದ್ರೆ ಅದು ಅನುಕೂಲ ಆಗತ್ತೆ. ಶ್ಲೋಕ ನಂಬರ್ ಹಾಕೊಂಡಿಲ್ಲ, ಇನ್ಮೇಲೆ ಹಾಕೊಳ್ತೀನಿ ಗುರುಗಳು. ಹಾ, ಶ್ಲೋಕ ನಂಬರ್ ಹಾಕೋಬೇಕು ಅದಕ್ಕೆ. ಈ ಆನಂದಗಿರಿಗಳು ಯಾವ ಪದಕ್ಕೂ ಅರ್ಥ ಕೊಡಲ್ಲ. ಅವ್ರು ಮಾಡೋದು ದೊಡ್ಡ ಕೆಲಸ. ಆದರೆ ಯಾವ ಪಾರಿಭಾಷೆ ಪ್ರತಿಭಾ ಶಬ್ದಕ್ಕೆ ಏನು ಅರ್ಥ
ಲೋಕದಲ್ಲಿ ನಾವು ಪ್ರತಿಭೆ ಏನಂತೀವಿ? ಪ್ರತಿಭೆ ನೋಡಿ, ಆ ಸಂಗೀತ ಪ್ರತಿಭೆ ಅಥವಾ ಗಣಿತ ಪ್ರತಿಭೆ, ಪ್ರತಿಭೆ ಅಂದ್ರೆ ಅವನ ಶೈನಿಂಗು ಅರ್ಥ ಹೇಳ್ತೀವಿ. ಇಲ್ಲಿ ಏನು ತೋರಿಕೆ ಮಾತ್ರ ಅರ್ಥ ಬಳಸಿದ್ದಾರೆ. ಅದರಲ್ಲಿ ಇದು ಶಬ್ದ ಪ್ರತಿಭಾ ಮಾತ್ರ, ಶಬ್ದದಿಂದ ತೋರುತ್ತೆ ಪುರುಷಾರ್ಥ ಅಂತ, ಅದೇ ಪ್ರಮಾಣದಿಂದ ಪುರುಷಾರ್ಥ ಆಗೋಲ್ಲ ಅಂತ. ಅದ ಪ್ರತೀಯಮಾನ ಏವ ಅತಃ ಪುರುಷಾರ್ಥ ತೋರಿ ಬರುವಂಥದ್ದೇ ಪುರುಷಾರ್ಥ ಅಂತ ಹೇಳಿ ಲೋಕ ಪ್ರಸಿದ್ಧಿ ಇದೆ ಹೊರತು ಈ ಮೋಕ್ಷ ಪುರುಷಾರ್ಥ ಅದು ಬರೀ ತೋರಿಕೆ. ಪ್ರತಿಭಾ ಶಬ್ದಾದರ ಶ್ರುತಿಯಿಂದ ಪ್ರತಿಭಾ ಮಾತ್ರ, ಮೋಕ್ಷವು ಪುರುಷಾರ್ಥ ಪ್ರತಿಭಾ ಮಾತ್ರ, ಆದ್ರೆ ಅದು ಪ್ರಮಾಣದಿಂದ ಪುರುಷಾರ್ಥ ಅಂತ ಸಿದ್ಧವಾಗಿಲ್ಲ. ಅದು ಶಾಸ್ತ್ರ ವೇದದಲ್ಲಿ ಎಲ್ಲೋ ಮೋಕ್ಷ ಪುರುಷಾರ್ಥ ಅಂತ ಎಲ್ಲೂ ಹೇಳಿಲ್ಲ. ನೀವು ಅದನ್ನ ಇದ್ ಮಾಡ್ತಿದ್ದೀರಾ. ಯಾಕೆಂದ್ರೆ ಪ್ರತೀಯಮಾನ ಏವ ತೋರಿ ಬರುವ ವಿಷಯವಾಗಿರೋದೇ ಪುರುಷಾರ್ಥ ಅಂತ ಪ್ರಸಿದ್ಧಿಯಾಗಿದೆಯೇ ಹೊರತು ತೋರಿಕೆ ಮಾತ್ರಕ್ಕೆ ಅದನ್ನ ಪುರುಷಾರ್ಥ ಅಂತ ಅನ್ಕೋಬಾರ್ದು. ಸುಮ್ಮನೆ ಹಾಗಲ್ಲ, ನಿಮ್ಗೆ ಮೋಕ್ಷ ಆಗತ್ತೆ ಅಂತಂದ್ರೆ ಅದೊಂದೇನೋ ಪುರುಷಾರ್ಥ, ಅದು ತೋರಿಕೆ. ವೇದದಲ್ಲಿ ಎಲ್ಲೂ ಇದು ಅನುಭವವೇ ಪಡ್ಕೋಬೇಕಾಗಿರೋ ಪುರುಷಾರ್ಥ ಅಂತ ಎಲ್ಲೂ ಹೇಳಿ ವೇದದಲ್ಲಿ ಅಂತ ವಾಕ್ಯಗಳು ಬಂದ್ರೆ ಅದು ಬರೀ ತೋರಿಕೆ ಮಾತ್ರ. ಹಾಗೆ ಮಾಡಿದಾರ, ಅದು ಹಂಗ್ ಮಾಡಿದಾರ ಅವರು. ಇತ್ಯಾದಿ ಶಬ್ದದಿಂದ ಅನುಭವವೇ ಪುರುಷಾರ್ಥವೆಂತ ಮೇಲ್ಮೇಲೆ ತೋರುವುದಷ್ಟೇ. ಅದೇ ಅನುಭವ ಪುರುಷಾರ್ಥ ಬೇರೆ ಮೇಲ್ಮೇಲೆ ತೋರುತ್ತೆ. ಅದು ಸರಿಯಾದ ಜ್ಞಾನ. ಪ್ರಸಿದ್ಧಿಯಂತೆ ಅನುಭವಕ್ಕೆ ಅದೇ ಪ್ರತಿಭಾ ಮಾತಾಡಿದ್ರೆ ಮೇಲ್ಮೇಲೆ ತೋರೋದು ಬರ್ಕೊಳ್ಳಿ, ಸರ್ಫೇಸ್ ಆಗಿ ತೋರೋದು ಅಂತ. ಮೇಲ್ಮೇಲಕ್ಕೆ ಅನುಭವ ಪುರುಷಾರ್ಥ ಮೇಲ್ಮೇಲೆ ತೋರುತ್ತೆ, ಅದು ಅನುಭವ ಪುರುಷಾರ್ಥ ಅಲ್ಲ, ಅದು ಶಾಸ್ತ್ರ ಪ್ರಮಾಣದಿಂದ ತೀರ್ಮಾನವಾಗಿಲ್ಲ. ಬರ್ಕೊಳ್ಳಿ ತತಶ್ಚ, ಆದ್ದರಿಂದ ಪ್ರತಿಭಾ ಮಾತ್ರವು, ಅದು ಪ್ರತಿಭಾ ಮಾತ್ರವು ಮೇಲ್ಮೇಲೆ ತೋರಿಕೆ ಮಾತ್ರವೇ, ಮೇಲ್ಮೇಲಿನ ನೋಟ ಮಾತ್ರ, ಮೇಲ್ಮೇಲಿನ ನೋಟ ಮಾತ್ರವೇ ಹೊರತು ಶಬ್ದದಿಂದ ಅದು ಶಬ್ದದಿಂದ ತೋರಿದ್ದಷ್ಟೇ, ಪ್ರಮಾಣದಿಂದ ತೋರಿದ್ದಲ್ಲ ಅಂತ. ಹಾಗೆ ಶಬ್ದದಿಂದ ಬರೀ ಮೇಲ್ಮೇಲೆ ತೋರಿದ್ದು ಮಾಡ್ಕೊಳ್ಳಿ, ಶಬ್ದದಿಂದ ಹಿಂದಕ್ಕೆ ಹಾಕೊಳ್ಳಿ. ಶಬ್ದದಿಂದ ಶ್ರುತಿಯಿಂದ ಬರೀ ಮೇಲ್ನೋಟಕ್ಕೆ ತೋರಿದ್ದು, ಶ್ರುತಿಯಿಂದ ಮೇಲ್ನೋಟಕ್ಕೆ ತೋರಿದ್ದು ಹೊರತು ಪ್ರಮಾಣದಿಂದ ತೀರ್ಮಾನವಾದದ್ದಲ್ಲ. ಈ ಕಫ ಇದಿದ್ರೆ ಮಾತಾಡೋದು ಸುಸ್ತಾಗತ್ತೆ. ಅದು ಲಂಗ್ಸ್ ಎಲ್ಲ ಕಫ ಇರುತ್ತಲ್ಲ, ಬಿಡಲ್ಲ ಮಾತಾಡ. ಕ್ಲಿಯರ್ ಆದ್ರೆ ಕಫ ಬರುತ್ತೆ. ಕಫ ಕ್ಲಿಯರ್ ನಾವು ಊಟ ಮಾಡಿದ್ರೆ ಕಫ ಆಗುತ್ತೆ, ಆಹಾರ ಎಲ್ಲ ಕಫ ಆಗುತ್ತೆ. ಆದ್ದರಿಂದ ಗೋಚರವಾಗುವ ಪುರುಷಾರ್ಥವೇ, ಗೋಚರವಾದ ಪದಾರ್ಥವೇ ಪುರುಷಾರ್ಥ ಎಂಬುದು ಪ್ರಸಿದ್ಧವಾಗಿದೆ. ಮಾಡಿ, ಗೋಚರವಾಗುವ ಪದಾರ್ಥವೇ ಪುರುಷಾರ್ಥವಾಗುತ್ತದೆ. ಕ್ರಿಯಮಾನ ಪದಾರ್ಥ ಪುರುಷಾರ್ಥ. ಗೋಚರವಾಗುವ ಸ್ವರ್ಗಾದಿ ಪದಾರ್ಥವೇ ಪುರುಷಾರ್ಥವೇ, ಅದು ಪ್ರಸಿದ್ಧಿಯೂ ಆಗಿದೆ ಲೋಕದಲ್ಲಿ. ಸ್ವರ್ಗ ಸಿಕ್ತು ಪುರುಷಾರ್ಥ, ಮನೆ ಸಿಕ್ತು ಪುರುಷಾರ್ಥ, ಅಂದ್ರೆ ಫಾರ್ಚುನರ್ ಕಾರು ಪುರುಷಾರ್ಥ ಆಗ್ಬೋದು. ಅನುಭವ ನಿದ್ದೆ ಪುರುಷಾರ್ಥ, ನಿದ್ದೆನೇ ಪುರುಷಾರ್ಥ ಅಂದ್ಬಿಟ್ರೆ ಏನ್ ಪ್ರಾಣಿ ಮಾತ್ರಕ್ಕೆ ಇರೋದು, ಯಾರಿಗಿಲ್ಲ ನಿದ್ದೆ. ನಿದ್ದೆನೇ ಪುರುಷಾರ್ಥ. ನಿದ್ದೆ ಮಾಡದೆ ಇರೋ ಗೊತ್ತಾಗತ್ತೆ, ಅಲ್ಲ ಮಾಡದೆ ಇರೋಕ್ಕಾಗಲ್ಲ ಅಲ್ಲಿ ಮಾತ್ರ. ಬೆಳಕು ಇದೆ ಪುರುಷಾರ್ಥ, ಅದೇ ಆಕಾಶ ಇದೆ ಅದೇ ಪುರುಷಾರ್ಥ. ಬೆಳಕಿದೆ ಆಕಾಶ ಇದೆ ಇರೋಕ್ಕಾಗಲ್ಲ ಅಲ್ಲಿ ಮಾತ್ರ ಅದೇ ಪುರುಷಾರ್ಥ ಬಿಡುತ್ತ. ಹಾಗೆ ಒಂದು ವಾದ. ಕೊಡೋಕೆ ತಗೊಳಕ್ಕೆ ಬರ್ಬೇಕಪ್ಪ, ಕೊಡೋಕ್ ಬರಲ್ಲ ತಗೊಳಕ್ ಬರಲ್ಲ, ಎಂತ ಪುರುಷಾರ್ಥ ಅಂದ್ರೆ ಅದು?
ಆಯ್ತಾ? ಗುರುಗಳೇ ಪ್ರತಿಭಾ ಮಾತ್ರ ಅಂದ್ರೆ ಪುರುಷಾರ್ಥಕ್ಕೆ ಹೇಳ್ತಾ ಇರೋದು. ಪ್ರತಿಭಾ ಮಾತ್ರ ಮೇಲ್ಮೇಲೆ ತೋರಿಕೆ ಅಷ್ಟೇ, ಅದು ಪುರುಷಾರ್ಥವಲ್ಲ. ಶ್ರುತಿಯಿಂದ ಅನುಭವ ಅನ್ನೋದು ಬರೀ ಮೇಲ್ಮೇಲೆ ತೋರುತ್ತಾ ಇರೋದು. ಶ್ರುತಿಯಿಂದ ತೋರ್ತಾ ಇದೆ. ಶಬ್ದಾತ್ ಪ್ರತಿಭಾ ಮಾತ್ರ, ಶಬ್ದದಿಂದ ಅನುಭವ ಅಂತ ಒಂದಿದೆ, ಮೇಲ್ನೋಟಕ್ಕೆ ತೋರ್ತಾ ಇದೆ. ಮೇಲ್ನೋಟಕ್ಕೆ ತೋರ್ದ ಮಾತ್ರ ಅದು ಪುರುಷಾರ್ಥ ಅಲ್ಲ. ಪುರುಷಾರ್ಥವಾಗ್ಬೇಕಾದ್ರೆ ಅದು ಗೊತ್ತಾಗ್ಬೇಕು, ವಿಷಯವಾಗ್ಬೇಕು, ಕೊಡಕ್ಕೆ ತಗೊಳಕ್ಕೆ ಬರ್ಬೇಕು. ಮೇಲ್ ತೋರ್ತಾ ಇದೆ, ಅದಕ್ಕೆ ಏನು ಪ್ರಮಾಣ ಇಲ್ಲ ಅಂತ ಇದ್ದಾರೆ. ಮೇಲ್ನೋಟಕ್ಕೆ ತೋರು ಪ್ರತಿಭಾ ಅಂದ್ರೆ ಮೇಲ್ನೋಟಕ್ಕೆ ಹೇಳ್ತಾ ಇರೋದು. ಮೇಲ್ನೋಟ ಮಾತ್ರ ಅಂತ ಇವಾಗ ಅಂತಲ್ಲ, ಅವ್ರ ಮೇಲ್ನೋಟಕ್ಕೆ ಒಳ್ಳೆಯವರು ಕಾಣ್ತಾರೆ ಅಂತೀವಲ್ಲ, ಅವ್ರ ಮೇಲ್ನೋಟಕ್ಕೆ ಹಾಗೆ ಮಾತಾಡೋದು ನೋಡಿ ಬಹಳ ಒಳ್ಳೆಯವರು ಇದು ಕಾಣ್ತಾರೆ ಮೇಲ್ನೋಟಕ್ಕೆ, ಆದ್ರೆ ಒಳ್ಳೆಯವರಲ್ಲ ಇದನ್ನ ಅನ್ನಲ್ವ ಲೋಕದಲ್ಲಿ ಕೆಲವರನ್ನ. ಆ ರೀತಿ ಈ ಅನುಭೂತಿ ಪುರುಷಾರ್ಥ ಅನ್ನೋದು ಮೇಲ್ನೋಟಕ್ಕೆ, ಅದು ಪ್ರಮಾಣದಿಂದ ಅನುಭೂತಿ ಪುರುಷಾರ್ಥ ಅಂತ ಪ್ರೂವ್ ಆಗಿಲ್ಲ ಅಂತ. ಆನ್ ದ ಸರ್ಫೇಸ್ ಅಂತಾರಲ್ಲ ಸುರೇಖ, ಆತರ ಅದು ಪ್ರೂವ್ ಆಗಿಲ್ಲ ಅಂತ. ಎರಡು ಪದಗಳಿದೆಯಲ್ಲ ಗುರುಗಳೇ, ಪ್ರತಿಭಾ ಮತ್ತೆ ಪ್ರತೀಯಮಾನ ಅಂತ ಇದೆಯಲ್ಲ, ಅದು ಎರಡನೇದು. ನಮ್ಮ ಹಿಂಗಮ್ಮ ಶಬ್ದ ಪ್ರತಿಭಾ ಮಾತ್ರ, ಶ್ರುತಿಯಿಂದ ಬರೀ ತೋರಿಕೆ ಅದೇ ತೋರಿಕೆ ಮಾತ್ರವಾಗಿದೆ. ಅನುಭೂತಿ ಪುರುಷಾರ್ಥ ಇರೋದು ಪ್ರಮಾಣದಿಂದ ಆಗೋದಿಲ್ಲ. ಪುರುಷಾರ್ಥ ಆಗ್ಬೇಕಾದ್ರೆ ಪ್ರತೀಯಮಾನ ಆಗ್ಬೇಕು. ಪ್ರತೀಯಮಾನ ಆಗ್ಬೇಕಂದ್ರೆ ವಿಷಯವಾಗ್ಬೇಕು, ಗೋಚರವಾಗಬೇಕು, ಆಬ್ಜೆಕ್ಟ್ ಆಗ್ಬೇಕು, ಅದು ಪುರುಷಾರ್ಥ. ಪ್ರತೀಯಮಾನ ಆಬ್ಜೆಕ್ಟ್ ಆದ, ಗೋಚರವಾದ, ವಿಷಯವಾದದ್ದು ಪುರುಷಾರ್ಥ. ಇವಾಗ ನಿಮ್ ಮಗಳು ಬಂದ್ರೆ ನಿಮ್ಗೆ ಖುಷಿ ಆಗತ್ತೆ, ಅದು ಪುರುಷಾರ್ಥ ಅಲ್ವಾ? ತೋರತ್ತೆ ಮಗಳು ಬಂದು ಅಂತ ಗೊತ್ತಾಗತ್ತೆ. ಅದೇ ನಿಮ್ ನಿದ್ದೆ ಪುರುಷಾರ್ಥ ಅಂದ್ರೆ ಏನ್ ತೋರುತ್ತೆ? ಏನ್ ತೋರಲ್ಲ. ಏನ್ ಮಾಡ್ತೀವಿ, ಆ ವಿಷಯ ಬೇರೆ. ಪುರುಷಾರ್ಥ ಅಂತ ಹೋಗೋದು ಪ್ರಸಿದ್ಧಿ ಇಲ್ಲ. ಅವ್ರು ನಿದ್ದೆನ ಯಾರು ಪುರುಷಾರ್ಥ ಅನ್ನೋದಪ್ಪ. ಏನೋ ಬರ್ಬೇಕು, ಇದ್ದಕ್ಕಿಂತ 50 ಲಕ್ಷ ಬಂತಾನೆ, ಪುರುಷಾರ್ಥ. 50 ಲಕ್ಷ ಕೊಟ್ಟ ಬಂತಲ್ಲ, ದಟ್ ಈಸ್ ಪುರುಷಾರ್ಥ. ಅಂದ್ರೆ ಪುರುಷರು ಇಷ್ಟಪಡುವ ವಸ್ತು ಪುರುಷಾರ್ಥ ಅಂತ. ನೀವು ಇಷ್ಟಪಡದೆ ಯಾರು ಇದ್ದೇ ಇರುತ್ತೆ ಅನುಭವ, ಅದೆಂತ ಪುರುಷಾರ್ಥ? ನಾವು ಇಷ್ಟಪಡದೆ ಹೋದು ಇದ್ದೇ ಇರುವ, ಅಥವಾ ಮತ್ತು ನಮ್ಗೆ ಕೊಡೋಕೆ ತೊಳಕ್ಕೆ ಬರದೇ ಇರುವ, ಅದು ಎಂತ ಪುರುಷಾರ್ಥ ಅಂತ. ನೀವು ಹೇಳುವ ಅನುಭೂತಿ ಸ್ವರೂಪನಾದ ಆತ್ಮ ಎಂತ ಪುರುಷಾರ್ಥ? ಅಸ್ತಿತ್ವ ಪುರುಷಾರ್ಥ ಅಲ್ಲ ಅಂತ ಹೇಳ್ತಾರೆ. ಲೋಕದಲ್ಲಿ ಪೂರ್ವಪಕ್ಷಿ ಹೇಳಿದಾಗೆ ಅಂದ್ಕೊಂಡಿರೋದು. ಲೋಕದಲ್ಲಿ ಈಗ ಪೂರ್ವಪಕ್ಷಿ ಕರೆಕ್ಟ್, ಲೋಕದಲ್ಲಿ ಹಾಗೆ ಇದು ಪ್ರೂವ್ ಆಗಿರೋದು, ಸಿದ್ಧವಾಗಿರೋದು. ಜನರು ಅಷ್ಟೇ ಹೇಳುವಾಗ ನನಗೆ ಆನಂದ ಬೇಕು, ನನಗೆ ಮೋಕ್ಷ ಬೇಕು, ನಾನಿದ್ದು ಮೋಕ್ಷ ಆಗ್ಬೇಕು, ನಾನಿಲ್ಲ ಮೋಕ್ಷ ನಂಗೆ ಬೇಡ, ನಾನಿಲ್ಲ ನಿಂಗೊಂದು ಮೋಕ್ಷ ಅಂದ್ರೆ ಅಂತ ಮೋಕ್ಷ ನಂಗೆ ಬೇಡ ಅಂತ. ಲಕ್ಷ್ಮಿ ಅಮ್ಮ ಬರ್ತಾನೆ ಇಲ್ಲ, ಯಾಕೆ? ಮಗನ ಮದುವೆಗೆ ಬಹಳ ಬ್ಯುಸಿ ಆಗಿದ್ದಾರೆ ಅಂತ. ದಿನ ಆಯ್ತು. ಆಯ್ತು, ಮುಂದಕ್ಕೆ ಹೋಗೋಣ. ಇಲ್ಲ ಆಗಿಲ್ಲ, ಬರ್ದಿಲ್ಲ. ಆಯ್ತಾ ಸಮನಕ್ಕ? ಅಪ್ಯುಪಾದೀಯಮಾನಂಚ ಸಿದ್ಧಂ ವಸ್ತು ನ ಕರ್ಮಣಿ. ಸಿದ್ಧಂ ವಸ್ತು ನ ಕರ್ಮಣಿ. ಅಪ್ಯುಪಾದೀಯ ಮಾನಮ್ಮ ಗುರುಳೆ. ಅಪ್ಯುಪಾದೀಯಮಾನಂ ಒಂದು ಹತ್ತಿಲ್ಲ, ಇನ್ನೊಂದು ಬಿದ್ಬಿಟ್ಟು ಬರೋದು. ಅಪ್ಯುಪಾದೀಯಮಾನಂಚ ಸಿದ್ಧಂ ವಸ್ತು ನ ಕರ್ಮಣಿ. ಉಮರ್ಥಂ ಸಾಧಯದೃಷ್ಟಂ ಅನಿರ್ಜ್ಞಾತಾಂಗಭಾವಕಂ. ಉಮರ್ಥಂ ಸಾಧಯದೃಷ್ಟಂ ಅನಿರ್ಜ್ಞಾತಾಂಗಭಾವಕಂ. ಅಪ್ಯುಪಾದೀಯಮಾನಂಚ ಸಿದ್ಧಂ ವಸ್ತು ನ ಕರ್ಮಣಿ. ಪುಮರ್ಥಂ ಸಾಧಯದೃಷ್ಟಂ ಅನಿರ್ಜ್ಞಾತಾಂಗಭಾವಕಂ. ಅಪಿ ಉಪಾದೀಯಮಾನಂ ಚ ಸಿದ್ಧಂ ವಸ್ತು ಒಂದೇ ಪದ ನೋಡ್ರೆ. ಸಿದ್ಧಂ ವಸ್ತು ನ ಕರ್ಮಣಿ. ಪುಮರ್ಥಂ ಸಾಧಯತ್ ದೃಷ್ಟಂ ಅನಿರ್ಜ್ಞಾತಾಂಗಭಾವಕಂ. ಯಾವ ವಸ್ತು ಗೊತ್ತಾಗಿ ಅಂಗಭಾವನ ಪಡ್ಕೊಳ್ಳೋ ಕರ್ಮಕ್ಕೆ ಅದು ಪುರುಷಾರ್ಥ ಆಗತ್ತೆ. ಸಿದ್ಧವಾದ ವಸ್ತು ಆಗಿರ್ಬಹುದು, ಸುಮ್ಮನೆ ಲೋಕ ಏನೋ ಒಂದು ಮೊಬೈಲ್ ಇದೆ, ಮೊಬೈಲು ಉಪಾದೀಯಮಾನ ತೆಗೆದುಕೊಳ್ಳುವಂಥದ್ದು ಆಗಿದೆ, ಆದ್ರೆ ಕರ್ಮಕ್ಕೆ ಅಂಗವಾಗಿಲ್ಲ. ಕರ್ಮ ಅಂದ್ರೆ ಅಗ್ನಿಹೋತ್ರಾದಿ ಕರ್ಮಕ್ಕೆ ಅಂಗಭಾವಕಂ ನ. ಆ ಸಿದ್ಧವಾದ ವಸ್ತು ಕರ್ಮಣಿ ನ ಪ್ರಯುಕ್ತ. ಕರ್ಮದಲ್ಲಿ, ಅಗ್ನಿಹೋತ್ರಾದಿ ಕರ್ಮದಲ್ಲಿ ಆ ಮೊಬೈಲು, ಲ್ಯಾಪ್ಟಾಪು ಇತ್ಯಾದಿ ತಗೊಂಡು ಏನು ನೀವು ಮಾಡಲ್ಲ.
ಏನ್ ಮಾಡ್ತೀರಾ ಕರ್ಮ ತಗೊಂಡು ಮೊಬೈಲನ್ನ? ಅಗ್ನಿಹೋತ್ರಾದಿ ಕರ್ಮಕ್ಕೆ ಏನಕ್ಕೆ ಬೇಕು ಮೊಬೈಲು? ತುಪ್ಪ ಆದ್ರೆ ಬೇಕು, ದರ್ಭೆ ಬೇಕು, ನೀರು ಬೇಕು, ಸೂಕ್ಷ್ಮ ಬೇಕು. ಉಪಾದೀಯಮಾನ ವಸ್ತು ಆಗಿದ್ದರೂ ಸಿದ್ಧ ವಸ್ತು ಆಗಿದ್ದರೂ ಕರ್ಮದಲ್ಲಿ ಅದು ಸಂಬಂಧ ಪಡಲ್ಲ ಅಂದ್ರೆ ಅದು ಪುಮರ್ಥಂನ ಸಾಧೆ ದೃಷ್ಟಿ ಪುರುಷಾರ್ಥವನ್ನು ಸಾಧಿಸೋದು ಕಂಡು ಬಂದಿಲ್ಲ ಅಂತ. ಅದು ಪುರುಷಾರ್ಥವನ್ನ ಸಾಧಿಸುತ್ತಾ ಇರುವುದು ನ ದೃಷ್ಟಂ, ಕಂಡಿಲ್ಲ. ಯಾಕಂದ್ರೆ ಅನಿರ್ಜ್ಞಾತ ನಿರ್ಜ್ಞಾತವಾದ ಅಂಗಭಾವಕವಾದ ಆಗತ್ತೆ. ಅನಿರ್ಜ್ಞಾತ ಅಂಗಭಾವಕ ಅದು ಗೊತ್ತಾದ ಒಂದು ಅಂಗಭಾವನ ಪಡ್ಕೋಬೇಕು. ಈ ಜಾಗಕ್ಕೆ ಈ ವಸ್ತು ಉಪಯೋಗಿಸಿದ್ವಿ. ಇವಾಗ ಪರ್ಣಮಯಿ ಜುಹು ಇದೆಯಲ್ಲ, ಅದು ಹೋಮ ಮಾಡ್ಬೇಕು, ತಗೋಬೇಕು. ಅದನ್ನ ಅಲ್ಲಿರೋದು ಸುಮ್ಮನೆ ಇಟ್ಟಿರ್ತಾರೆ. ಇಂಥ ಜಾಗಕ್ಕೆ ಇಂಥ ವಸ್ತುವನ್ನ ತೆಗೆದುಕೊಂಡು ಈ ಕರ್ಮವನ್ನು ಮಾಡಬೇಕು. ಕರ್ಮ ಅಂದ್ರೆ ವೈದಿಕ ಕರ್ಮ ಹೇಳ್ತಿರೋದು. ಲೌಕಿಕ ಕರ್ಮಕ್ಕೆ ಮೊಬೈಲ್ ಉಪಯೋಗ ಆಗುತ್ತೆ, ಅದು ಪುರುಷಾರ್ಥ ಲೋಕದಲ್ಲಿ ಒಪ್ಕೊಂಡಿದ್ದಾರೆ. ಲೋಕದಲ್ಲಿ ಮೊಬೈಲ್ ಪುರುಷಾರ್ಥ ಅಲ್ಲ ನಾವಂತಿಲ್ಲ. ಇವನು ಪೂರ್ವಪಕ್ಷಿ ಹೇಳ್ತಿರೋದು ಲೋಕದಲ್ಲಿ ಎಷ್ಟೋ ವಸ್ತು ಇದೆ, ಎಲ್ಲಾ ವಸ್ತು ಕರ್ಮಕ್ಕೇನ್ ಬೇಕಿಲ್ಲಪ್ಪ. ಎಲ್ಲಾ ವಸ್ತು ತಗೊಂಡು ಕರ್ಮ ಮಾಡ್ತೀವ ಲೋಕದಲ್ಲಿ? ಎಲ್ಲಾ ವಸ್ತುನೇನು ತಗೊಂಡು ಕರ್ಮ ಮಾಡೋದಪ್ಪ. ಹಾಗಾಗಿ ಯಾವ ವಸ್ತುವು ಒಂದು ಗೊತ್ತಾದ ಅಂಗಭಾವವನ್ನು ಪಡೆದಿಲ್ಲವೋ ಆ ವಸ್ತು ತಗೊಳಕ್ಕೆ ಬಿಡೋಕ್ಕೆ ಬರುವುದಾದರೂ ಉಪಾದೀಯಮಾನವಾಗಿದ್ರು ಕೂಡ ಅದು ಕರ್ಮದಲ್ಲಿ ಆ ಸಿದ್ಧವಾದ ವಸ್ತು ಸೇರ್ಕೊಳ್ಳಲ್ಲ ಅಂತ ಅಂದ್ರೆ ಅದು ಪುಮಾರ್ಥವನ್ನು ಸಾಧಿಸಿದ ಅದೃಷ್ಟ, ಪುರುಷಾರ್ಥವನ್ನು ಸಾಧಿಸಿದ ಕಂಡು ಬಂದಿಲ್ಲ. ಉದಾಹರಣೆಗೆ ಒಂದು ಪ್ಲಾಸ್ಟಿಕ್ ಚೊಂಬು, ಪ್ಲಾಸ್ಟಿಕ್ ಜಗ್ಗು ಇಟ್ಕೊಳ್ಳಿ, ಜಗ್ಗು, ಪ್ಲಾಸ್ಟಿಕ್ ಜಗ್ಗು. ಅದು ಯಾವ ಅಗ್ನಿಹೋತ್ರ ಯಾವ ಕರ್ಮದಲ್ಲೂ ಅದನ್ನು ಉಪಯೋಗಿಸಲ್ಲ, ಅದನ್ನ ತಗೊಳ್ಳಲ್ಲ. ಅದನ್ನ ಅದು ಕೊಡಕ್ ತಗೊಳಕ್ ಬರುತ್ತೆ, ನೋಡಕ್ ಬರುತ್ತೆ, ಕೊಡಕ್ ಬರುತ್ತೆ, ತಗೊಳಕ್ ಬರುತ್ತೆ. ಆದ್ರೂ ಕೂಡ ಅಸಿದ್ಧ ವಸ್ತು ಹೌದು, ಆದ್ರೆ ಕರ್ಮದಲ್ಲಿ ಅದು ಆಡ್ ಆಗಿಲ್ಲ, ಸಂಬಂಧಪಟ್ಟಿಲ್ಲ. ಅದು ಪುರುಷಾರ್ಥಕ್ಕೆ ಆ ಒಂದು ಕರ್ಮದಿಂದ ಆಗುವ ಪುರುಷಾರ್ಥಕ್ಕೆ ಅದು ಸಾಧನ ಅಲ್ಲ. ಕರ್ಮದಿಂದ ಯಾವ ಪುರುಷಾರ್ಥ ಪಡ್ಕೊಳ್ತೀವೋ ಅದಕ್ಕೆ ಆದ್ರೂ ಸಾಧನ. ಅನಿರ್ಜ್ಞಾತವಾದ ಅಂಗಭಾವಕ ಅಂದ್ರೆ ಇಂಥ ಒಂದು ಅಂಗಭಾವಕ್ಕೆ ಈ ಪ್ಲಾಸ್ಟಿಕ್ ಚೊಂಬು ಉಪಯೋಗವಾಗತ್ತೆ ಅಂತ ಆಗುತ್ತೆ. ಯಾವ ಒಂದು ಕರ್ಮದ ಎಷ್ಟು ಕರ್ಮದ ಪಾರ್ಟ್ ಇದೆಯೋ ಯಾವ ಪಾರ್ಟಿಗೂ ಈ ವಸ್ತು ಸೇರಲ್ಲ ಅಂದ್ರೆ ಅದು ಏನ್ ಮಾಡಿದಾರ ಅವ್ರು? ಹಾಗೆ ಮಾಡಿದಾರ. ಏನು ಹಾಗೆ ಅರ್ಥ ಆಯ್ತು ಆ ಶ್ಲೋಕ ಓದಿದಾಗ. ಉಪಾದೀಯಮಾನಂ ಅಪಿ ಅಂತ ಅಪಿಶಬ್ದಕ್ಕೆ ಉಪಾದೀಯಮಾನಂ ನಮ್ಮ ಉಪಾದೀಯಮಾನಂ ಹಾನಂ ಅಪಿ ಅಂತ. ಅದ್ಯಾಕ ಇದು 58:7 ವಿದ್ಯಾರ್ಥಿಗಳ 58:7 ಬರಬಾರದು. ಹಾ ಹೌದು ಆಗ್ತಿದೆ 58:7 79. ಅರ್ಜುನ ದೋಷನ ಸರಿ ಆಯ್ತು, ಮತ್ತೆ ಸರಿ ಆಯ್ತು, ನಮ್ಗೆ ಗೊತ್ತಿಲ್ಲ. ಅರ್ಥ ಆಯ್ತಮ್ಮ? ಒಂದಾನೊಂದು ವಸ್ತು ತೆಗೆದುಕೊಳ್ಳಲ್ಪಡುತ್ತಿದ್ದರು, ಸಿದ್ಧವಾದ ವಸ್ತು, ಒಂದಾನೊಂದು ಸಿದ್ಧವಾದ ವಸ್ತು ತೆಗೆದುಕೊಳ್ಳಲ್ಪಡುತ್ತಿದ್ದರು ನ ಕರ್ಮಣಿ, ಕರ್ಮದಲ್ಲಿ ಅದು ಅಂಗಭಾವವನ್ನು ಪಡ್ಕೊಳ್ಳ ಅಂತ ಆದ್ರೆ ಅದು ಪುರುಷಾರ್ಥವನ್ನು ಸಾಧಿಸ್ತಾ ಇರುವುದು ಕಂಡು ಬಂದಿಲ್ಲ. ಅನಿಜ್ಞಾತ ಅಂಗಭಾವಕಂ ಉಪಾದೀಯಮಾನ ಸಿದ್ಧಂ ವಸ್ತು ನ ಕರ್ಮಣಿ ಪ್ರಯುಕ್ತಂ ಸತ್ ಪುರುಷಾರ್ಥಂ ವೇದದಲ್ಲಿ ಹೇಳಿದೆ, ವೇದದಲ್ಲಿ ಆ ವಸ್ತು ಸಿದ್ಧ ವಸ್ತು ಅಂತ ಹೇಳಿದಿರುವೆ ಅದನ್ನ ಕ್ರಮಾಂಗವಾಗಿ ಏನು ತಗೊಳ್ತಾ ಬಂದಿಲ್ಲ ಅಂದ್ರೆ ಪುರುಷಾರ್ಥ ಇಲ್ಲ ಅಂದ್ರೆ ವೇದ ಅದು ಪುರುಷಾರ್ಥ ಬರೋಲ್ಲ ಅಂತ. ಅಸ್ಥಿ ಮೇರು ವರ್ಣತಿಷ್ಟು ಅಪೇತ ವೇದದಲ್ಲಿ ಇದ್ರೆ ಅದು ಪುರುಷ ಕರ್ಮಕ್ಕೆ ಸಂಬಂಧ ಪಡಲ್ಲ ಅಂತ ಅಂದ್ರೆ ಅದನ್ನು ಯಾವ ಪುರುಷಾರ್ಥ ಸಿದ್ಧಿಸೋದಿಲ್ಲ. ವೇದದಲ್ಲೇ ಹೇಳಿರುವ ಪದಾರ್ಥ ಅಂತ ತಗೊಳ್ಳಿ. ಮೊಸರು ಬರುತ್ತಲ್ಲ ಉಪಯೋಗಕ್ಕೆ.
ದಧಿ ಬರುತ್ತೆ, ದಧ್ನಾ ಜುಹೋತಿ, ಐಂದ್ರನ್ ದಧಿ ಇದೆಯಲ್ಲ. ಪುರುಷಾರ್ಥಕ್ಕೆ ಬರುತ್ತೆ. ಹಾ, ಪುರುಷಾರ್ಥ ಅಂದ್ರೆ ಇವ್ರು ಏನ್ ಅನ್ಕೊಂಡಿದಾರೋ ಕ್ರಿಯೆಯಿಂದ ಉಂಟಾಗುವ ಪ್ರಯೋಜನ ಪುರುಷಾರ್ಥ. ಪುರುಷಾರ್ಥ ಅಂದ್ರೆ ಸ್ವರ್ಗಾದಿಗಳೇ ಪುರುಷಾರ್ಥ. ಏನಾದ್ರೂ ಸೊಗ್ಗು ಉಂಟಾಗುತ್ತೆ ಐಂದ್ರನ್ ದಧಿ ಹೋಮ ಮಾಡಿದ್ರೆ. ರವಿ ಮುಂತಾದವು ಸಹ ವೇದದಲ್ಲಿ ರಿಮೂವ್ ಯಾಕೆ ಮಾಡ್ತೀರಾ? ಯಾಕೆ ಹೇಳಿ, ಏನಾಯ್ತು? ಸರಿ. ರವಿ ಮುಂತಾದವು ಸಹ ವೇದದಲ್ಲಿ ತೆಗೆದುಕೊಳ್ಳಲ್ಪಟ್ಟಿದ್ದರೂ ಕರ್ಮಕ್ಕೆ ಅಂಗವಾಗಿ ತಿಳಿಯಲ್ಪಡದಿದ್ದರೆ ಅದು ಪುರುಷಾರ್ಥವನ್ನು ಸಾಧಿಸುವಂತೆ ಎಲ್ಲಿಯೂ ಕಂಡಿಲ್ಲ. ದಧಿ ಏನೋ ಇದೆ, ಪುರುಷಾರ್ಥಕ್ಕೆಲ್ಲವೆಲ್ಲ ಸುಮನ ತಕ್ಕೋಬಹುದು, ತಕ್ಕೋಬಹುದು ಮ್ಯೂಟನ್ನ. ಹೇಳಿಮ್ಮ. ಕೇಳಿಸ್ತಾ ಇಲ್ಲಮ್ಮ ನೀವು ಹೇಳೋದು. ಸಿದ್ಧವಾದ ವಸ್ತು ಆ ಲೈನ್ ಕಂಟ್ಲಿ ನಾನು ಬರ್ಕೊಂಡಿಲ್ಲ ಫುಲ್. ಗುರುಗಳೇ ಬರ್ಕೊಳಕ್ ಇನ್ನೊಂದ್ಸತಿ ಹೇಳ್ಬೇಕು, ಬರ್ಕೊಂಡಿಲ್ಲ ಇನ್ನು ನಾವು. ಬರ್ಕೊಳ್ಳಿ. ಹಾ, ಒಂದು ಗೊತ್ತಾದ ಅಂಗಭಾವವನ್ನು ಅಂಗಭಾವವನ್ನು ಪಡೆದುಕೊಳ್ಳದೇ ಇರುವ ವಸ್ತುವು ಒಂದಾನೊಂದು ಸಿದ್ಧ ವಸ್ತು ಅಲ್ಲ, ಒಂದು ಗೊತ್ತಾದ ಅಂಗಭಾವವನ್ನು ಪಡೆದುಕೊಳ್ಳದ ಅಸಿದ್ಧ ವಸ್ತು. ಗೊತ್ತಾದ ಅಂದ್ರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಇದು ಇಂಥದಕ್ಕೆ ಅಂಗಭಾವ ಅಂದ್ರೆ ಅದಕ್ಕೆ ಸ್ಪೇರ್ ಪಾರ್ಟ್ ಆಗಿ. ಹಾ, ಕರ್ಮಕ್ಕೆ ಒಂದು ಭಾಗವಾಗಿ ಗೊತ್ತಾಗದೇ ಇರುವ ಸಿದ್ಧ ವಸ್ತುವಾಗಿ ಅದು ತೆಗೆದುಕೊಳ್ಳುವಂಥದ್ದಾಗಿದ್ದರೂ ತೆಗೆದುಕೊಳ್ಳಲ್ಪಡುತ್ತಿದ್ದರೂ ಕರ್ಮಕ್ಕೆ ಸೇರಿಕೊಳ್ಳದೆ ಹೋದರೆ ಅದು ಪುರುಷಾರ್ಥವನ್ನು ಸಾಧಿಸುವುದಾಗಿ ಕಂಡು ಬಂದಿಲ್ಲ. ವಿಷಯ ಇಷ್ಟಮ್ಮ, ಒಂದು ವಸ್ತು ಇದೆ, ವೇದದಲ್ಲಿ ಹೇಳಿ ಲೋಕದಲ್ಲಿ ಹೇಳಿರ್ಲಿ, ಆ ಸಿದ್ಧವಾದ ವಸ್ತು ಅದನ್ನ ಕೊಡಕ್ಕೆ ಬರುತ್ತೆ. ಆದ್ರೆ ಶ್ರುತಿ ಅದನ್ನ ಯಾವ ಕರ್ಮಕ್ಕೂ ಅದನ್ನ ವಿನಿಯೋಗಿಸಿಲ್ಲ ಅಂದ್ರೆ ಆ ವಸ್ತುವಿನ ಒಂದು ಪುರುಷಾರ್ಥ ಉಂಟಾಗತ್ತೆ ಅಂದ್ರೆ ಒಪ್ಕೊಳಕ್ಕಾಗಲ್ಲ. ವೇದದಲ್ಲಿ ಒಪ್ಕೊಳಕ್ಕಾಗಲ್ಲ. ಅದನ್ನು ಮೊಸರು ಕೊಟ್ಟಿದ್ದಾರಂತೆ. ಮೊಸರು ಸಾಮಾನ್ಯ ಅಗ್ನಿಹೋತ್ರದಲ್ಲಿ ಮೊಸರು ಬರ್ತಾರೆ. ದಧ್ನೇಂದ್ರಿಯ ಕಾಮಸ್ಯ ಇದೆ. ಕಷ್ಟ ಪಯಸ ಅಗ್ನಿಹೋತ್ರ ಪಕ್ಷದಲ್ಲಿ ಮೊಸರು ಉಪಯೋಗಕ್ಕೆ ಬರಲ್ಲ ಅಂತ ಇಟ್ಕೊಂಡಾಗ ಆ ಬರೀ ಮೊಸರು ಇದೆ ಅನ್ನೋ ಮಾತ್ರಕ್ಕೆ ಹೋಮಕ್ಕೆ ಕರ್ಮಕ್ಕೆ ಸಂಬಂಧ ಪಡೆದ ಮೊಸರು ಪುರುಷಾರ್ಥಕ್ಕೆ ಸಾಧನವಾಗಲ್ಲ ಅಷ್ಟೇ. ಯಾವುದೇ ವಸ್ತು ಕರ್ಮಕ್ಕೆ ಸಂಬಂಧ ಪಡೆದೇ ಹೋದ್ರೆ ಆ ವಸ್ತು ಇದ್ದ ಮಾತ್ರಕ್ಕೆ ಪುರುಷಾರ್ಥಕ್ಕೆ ಕಾರಣವಾಗಲ್ಲ. ಹಾಗೆ ನಿಮ್ಮ ಆತ್ಮವಸ್ತು ಅನುಭೂತಿ ಸ್ವರೂಪನಾಗಿದ್ರು ಅದು ಪುರುಷಾರ್ಥವಲ್ಲ. ಇರಬಹುದು ಆ ವಸ್ತು, ವೇದದಲ್ಲೂ ಹೇಳಿರಬಹುದು ಅನುಭೂತಿ ಸ್ವರೂಪ ಅಂತ, ಅದು ಪುರುಷಾರ್ಥ ಆಗಲ್ಲ. ಅದು ಒಂದು ಕರ್ಮಕ್ಕೆ ಆ್ಯಡ್ ಆಗ್ಬೇಕು, ಕರ್ಮಕ್ಕೆ ಸೇರ್ಕೋಬೇಕು, ಮಾಡೋಕೆ ಕೊಡಕ್ಕೆ ಬರ್ಬೇಕು. ಮತ್ತೆ ಹಾಗಾದ್ರೆ ಗುರುಗಳೇ, ಕರ್ಮಕ್ಕೆ ಒಂದು ಗೊತ್ತಾದ ಸಿದ್ಧವಾದ ಅಂಗಭಾವವಾದ ವಸ್ತು ಅಂದ್ರೆ ಅಂಗಭಾವ ಅಂದ್ರೆ ಪಾರ್ಟ್ ಆಗೋದು ಅಂತ. ಅಂಗಭಾವ ಅಂದ್ರೆ ಅದಕ್ಕೆ ಆ್ಯಡ್ ಆಗೋದು, ಪಾರ್ಟ್ ಆಗೋದು. ಇವಾಗ ತುಪ್ಪ ಆ ಹೋಮಕ್ಕೆ ಅಂಗ, ಭಾಗ. ಅಂಗ ಅಂದ್ರೆ ಭಾಗ, ಪಾರ್ಟ್, ಏಕದೇಶ. ದರ್ಭೆ ಕರ್ಮಕ್ಕೆ ಅಂಗ, ಅದು ಅದೇ ಕರ್ಮ ಅಲ್ಲ, ಅದು ಕರ್ಮದ ಒಂದು ಭಾಗ. ಬೇಕು ಅಂತ ಕರ್ಮ ಮಾಡೋದು ಬೇಕಾಗಿರೋದು ಕರ್ಮಾಂಗ ಅಂದ್ರೆ ಮತ್ತೆ ಅಂಗಭಾವವಾದ ವಸ್ತುವನ್ನು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಅದೇ ಅವನು ಆ ಕರ್ಮಕ್ಕೆ ಸಹಾಯ ಮಾಡುವಂತಹ ವಸ್ತು ಅಂತ. ಕರ್ಮಕ್ಕೆ ಭಾಗವಾದ, ಕರ್ಮಕ್ಕೆ ಉಪಯೋಗವಾಗುವ ವಸ್ತು. ಅದು ಕರ್ಮಕ್ಕೆ ಸೇರ್ತಾ ಇಲ್ಲ ಅಂತ ಹೇಳಿದ ಮೇಲೆ ಅಂಗಭಾವ ಅಂತ ಯಾಕೆ ತಗೊಳ್ತಾ ಇದ್ದಾರೆ? ಅಲ್ಲ, ಕರ್ಮಕ್ಕೆ ಅದು ಕರ್ಮಕ್ಕೆ ಸೇರದೇ ಇದ್ದಾಗಲೇ ಅಂಗಭಾವ ಅದು ಕರ್ಮ ಸೇರಲ್ಲ ಅಂತ.
ಅಂದ್ರೆ ಅದರಲ್ಲಿ ಆ ಕರ್ಮದಲ್ಲಿ ಉಪಯೋಗಿಸಿದೀವಿ ಅಂತ ಅರ್ಥ ಅಲ್ವಾ ಹಾ ಗುರುಗಳೇ? ಉಪಯೋಗಿಸ್ತೀವಿ ಅಂತ. ಇವಾಗ ಸೌಟನ್ನ ಉಪಯೋಗಿಸ್ತೀವಿ ಅಂದ್ರೆ ಅದು ಅಂಗಭಾವ ಆಗುತ್ತೆ. ಹಾ ಅಲ್ಲ ಉಪಯೋಗಿಸ್ತೀವಿ. ಅವ್ರ ಕೇಳ್ದಲ್ಲ, ನೀವು ಅಂಗಭಾವ ಅಂತೀರಾ ಕರ್ಮಕ್ಕೆ ಉಪಯೋಗಿಸ್ತೀರ ಹಿಂಗಾಗತ್ತೆ ಅಂತ ಅವ್ರು ಕೇಳ್ದಾರ. ಹೌದು. ಅಂಗಭಾವ ಆಗಿ ಕರ್ಮಕ್ಕೆ ಉಪಯೋಗಿಸ್ತೀರೋದು ಹಂಗಲ್ಲ ಹೇಳ್ತಿರೋದು. ಒಂದು ವಸ್ತು ಅಷ್ಟೇ ಅಂಗಭಾವ ಅಂದ್ರೆ ಆ ವಸ್ತು ಕರ್ಮಕ್ಕೆ ಉಪಯೋಗಿಸದೆ ಹೋದರೆ ಅಂತ ಅಷ್ಟೇ ಅರ್ಥ. ವಸ್ತು ಆಗಿದ್ದು ಕರ್ಮಕ್ಕೆ ಉಪಯೋಗಿಸದೆ ಹೋದರೆ ಅಂತ ಅಷ್ಟೇ ಅರ್ಥ. ಎಲ್ಲಾ ವಸ್ತು ಕರ್ಮಕ್ಕೆ ಅಂಗ ಅಂತ ಇಟ್ಕೊಂಡಿದೀವಿ, ಆದ್ರೆ ಯಾವ ಅಂಗ ವಸ್ತು ಕರ್ಮಕ್ಕೆ ಉಪಯೋಗಿಸೋದಿಲ್ಲ ಅದು ಪುರುಷಾರ್ಥ ಆಗಲ್ಲ. ತುಪ್ಪ ಮೊಸರಿದೆ, ಕರ್ಮಕ್ಕೆ ಅಂಗವಾಗ್ಬಹುದು, ಈ ಕರ್ಮಕ್ಕೆ ಉಪಯೋಗಿಸ್ಲಿಲ್ಲ ಅಂದ್ರೆ ಬರೀ ಮೊಸರಿಂದ ಯಾವ ಪುರುಷಾರ್ಥವನ್ನು ಕೊಡಲ್ಲ. ಅದೇ ಗೊತ್ತಾದ ಅಂಗಭಾವವನ್ನು ಇಲ್ಲದೆ ಇರ್ತಕ್ಕಂಥದ್ದು. ಸರಿ, ಆ ವಸ್ತು ಅದೇ ಸಿದ್ಧ ವಸ್ತು, ಆ ಸಿದ್ಧ ವಸ್ತು ಅಲ್ಲ. ಹಾ ಅದಕ್ಕೆ ಈ ಪ್ರಕರಣದಲ್ಲಿ ಅಂಗಭಾವ ಇಲ್ಲ. ನೀವು ಅಂದ್ರೆ ಈ ಒಂದು ಕಾಂಟೆಕ್ಸ್ಟ್ ನಾವು ಆತ್ಮಕ್ಕೆ ಹೆಂಗೆ ಕನೆಕ್ಟ್ ಮಾಡ್ತೀವಿ ಗುರುಗಳೇ? ಆತ್ಮನು ಸಿದ್ಧ ವಸ್ತು, ಆತ್ಮನು ಸಿದ್ಧ ವಸ್ತು ಇರೋವನು, ಆದ್ರೆ ಯಾವ ಕರ್ಮಕ್ಕೂ ಅದನ್ನ ಆಡ್ ಮಾಡಕ್ಕಾಗಲ್ಲ ಅಂದ್ಮೇಲೆ ಆತ್ಮ ಪುರುಷಾರ್ಥ ಕಾರಣವಾಗಲ್ಲ. ಹೇಳಿದಂಗೆ ಈಗ ಮೊಸರು ಹೇಳಿದೆ ವೇದದಲ್ಲಿ, ಮೊಸರು ಹೇಳಿದ್ರು ವೇದದಲ್ಲಿ ಸಿದ್ಧ ವಸ್ತುವಾಗಿದ್ರು ಅಗ್ನಿಹೋತ್ರ ಪಯಸ್ಸಿಂದ ಮಾಡೋ ಅಗ್ನಿಹೋತ್ರ ಕರ್ಮಕ್ಕೆ ಅರ್ಥ ಅಲ್ಲ. ಅನಿರ್ಗ್ಯಾತ ಅಂಗಭಾವ. ಹಾಲಿನಿಂದ ಮಾಡುವ ಅಗ್ನಿಹೋತ್ರಕ್ಕೆ ಅದು ಅಂಗ ಅಲ್ಲ. ಯಾವ ಅಗ್ನಿಹೋತ್ರ ಹಾಲಿನಿಂದ ಮಾಡ್ತಿರ್ತಾರೋ ಆ ಅಗ್ನಿಹೋತ್ರಕ್ಕೆ ಮೊಸರು ಅಂಗ ಅಲ್ಲ, ಆ ಮೊಸರು ಪುರುಷಾರ್ಥ ಕಾರಣವಲ್ಲ. ಅಂದ್ರೆ ಪುರುಷಾರ್ಥ ಅಂದ್ರೆ ಬೇಸಿಕಲಿ ಯೂಸ್ಫುಲ್ ಅನ್ನೋ ಹಂಗರ್ಥ ಅಲ್ಲ, ಉಪಯೋಗ ಎಫೆಕ್ಟ್ ಪುರುಷಾರ್ಥ ಅಂತ. ಅಲ್ಲ ಗೋಲ್ ಫ್ರೂಟ್. ಓಕೆ. ಅನುಪಾದೀಯಮಾನಶ್ಚ ಅನುಪಾದೀಯಮಾನಶ್ಚ ನ ಚ ಜ್ಞಾತ. ನೀವೇ ಮಾಡಿದಿಲ್ಲಮ್ಮ. ಅಲ್ಲ ಅಲ್ಲಿ ನಾನ್ ಮಾಡ್ಬಿಟ್ಟಿರ್ತಿಲ್ಲ, ನಾನು ಅವ್ರವರೇ ಮಾಡ್ಕೊಂಡ್ರೆ. ಹಾ ಅದ್ ಮಾಡ್ಕೊಳ್ಳಿ. ಹಾ ಅನುಪಾದೀಯಮಾನಶ್ಚ ನ ಚ ಜ್ಞಾತಾಂಗಭಾವಕಃ ಆತ್ಮಾ ಚೇನ್ನಾಸ್ಯ ಶೇಷತ್ವಂ ವಿಧಿಂ ಪ್ರತ್ಯುಪಪದ್ಯತೆ. ಪ್ರತ್ಯುಪಪದ್ಯತೆ ಅನುಪಾದೀಯಮಾನಶ್ಚ ನ ಚ ಜ್ಞಾತಾಂಗಭಾವಕಃ ಆತ್ಮಾ ಚೇತ್ ನಾಸ್ಯ ಶೇಷತ್ವಂ ವಿಧಿಂ ಪ್ರತ್ಯುಪಪದ್ಯತೆ. ಅನುಪಾದೀಯಮಾನಃ ಚ ನ ಚ ಜ್ಞಾತಾಂಗಭಾವಕಃ ಆತ್ಮಾ ಚೇತ್ ನ ಅಸ್ಯ ಶೇಷತ್ವಂ ನ ಅಸ್ಯ ಶೇಷತ್ವಂ ವಿಧಿಂ ಪ್ರತಿ ಉಪಪದ್ಯತೆ. ಆತ್ಮ ಅನುಪಾದೀಯಮಾನಃ ಆತ್ಮ ನ ಚ ಜ್ಞಾತಾಂಗಭಾವಕಃ ಚೇತ್ ಅಸ್ಯ ಆತ್ಮನಃ ವಿಧಿಂ ಪ್ರತಿ ಶೇಷತ್ವಂ ನೋಪಪದ್ಯತೆ. ಆತ್ಮ ತೆಗೆದುಕೊಳ್ಳೋಕ್ಕೂ ಬರಲ್ಲ. ಹಾಲು ಮೊಸರು ತುಪ್ಪ ತಗೊಳ್ಳೋ ಹಾಗೆ ಆತ್ಮ ತಗೊಳಕ್ ಬರಲ್ಲ. ಆಮೇಲೆ ಆತ್ಮ ಇಂಥ ಕರ್ಮಕ್ಕೆ ಅಂಗ ಅಂತೂ ತಿಳಿದು ಬಂದಿಲ್ಲ ವೇದದಲ್ಲಿ. ಹೇಗೆ ತುಪ್ಪವನ್ನ ಪ್ರಧಾನ ಹೋಮಕ್ಕೆ ಉಪಯೋಗಿಸೋ ಅಂತಂತಾರೆ, ದರ್ಭೆಯನ್ನ ಈ ಜಾಗದಲ್ಲಿ ಉಪಯೋಗಿಸು ಅಂತ ಒಂದೊಂದು ಜಾಗದಲ್ಲಿ ಒಂದೊಂದು ವಸ್ತುವನ್ನು ಉಪಯೋಗಿಸಿ ಹೇಳ್ತಾರೆ. ಹಾಗೆ ಆತ್ಮನ ಇಂತಹ ಜಾಗದಲ್ಲಿ ಉಪಯೋಗಿಸು ಅಂತ ಎಲ್ಲೂ ಹೇಳಿಲ್ಲ ಕರ್ಮದಲ್ಲಿ. ಆತ್ಮನು ಒಂದು ಕರ್ಮಕ್ಕೆ ಎಲ್ಲೂ ಅಂಗವಾಗಿಲ್ಲ. ಆತ್ಮ ಮತ್ತೆ ತೆಗೆದುಕೊಳ್ಳೋಕ್ಕೂ ಬಿಡೋಕ್ಕೂ ಬರದೇ ಇರುವವನಾಗಿದ್ದಾನೆ. ಅಂಥ ಆತ್ಮನು ಅಂಥವನು ಅಂತ ಆದರೆ ಅದು ಕರ್ಮಕ್ಕೆ ಶೇಷವೇ ಆಗೋದಿಲ್ಲ. ವಿಧಿಂ ಪ್ರತಿ ವಿಧಿ ಅಂದ್ರೆ ಅಗ್ನಿಹೋತ್ರಾದಿ ವಿಧಿಗೆ ಆತ್ಮನು ಕರ್ಮಶೇಷತ್ವವನ್ನು ಪಡ್ಕೊಳ್ಳೋದೇ ಇಲ್ಲ, ಕರ್ಮಾಂಗವೇ ಆಗೋಲ್ಲ. ಕರ್ಮಾಂಗವಾಗದೆ ಆದ್ಮೇಲೆ ಅಂದ್ರೆ ಪುರುಷಾರ್ಥವೂ ಆಗಲ್ಲ. ಕರ್ಮಾಂಗವಾದ್ರೆ ಪುರುಷಾರ್ಥ ಆಗತ್ತೆ, ಆತ್ಮ ಕರ್ಮಾಂಗವೇ ಅಲ್ಲ. ಅಲ್ಲ ಹಿಂಗೆಲ್ಲ ಕರ್ತೃವಾಗಿ ಅಂಗ ಅಂತ ಹೇಳಿದ್ದ, ಕರ್ತೃಪದಿಂದ ಅಂಗ ಅಂತ. ನೀವ್ ಹೇಳುವಂತ ಆತ್ಮ ಕರ್ತೃವೂ ಅಲ್ಲ. ಬರ್ಕೊಳ್ಳಿ, ಆತ್ಮನೆಂಬುವಾತನು ಸ್ವೀಕಾರ ಮಾಡಬೇಕಾದವನು ಅಲ್ಲ, ಸ್ವೀಕರಿಸಲ್ಪಡುವವನಾಗಿಯೂ ಇಲ್ಲ, ಗೊತ್ತಾದ ಅಂಗಭಾವವನ್ನೂ ಪಡೆದಿಲ್ಲ. ಕರ್ಮಕ್ಕೆ
ಒಂದು ಪಾರ್ಟ್ ಆಗಿಯೂ ಬಂದಿಲ್ಲ, ಅಂಗಭಾವವನ್ನು ಪಡೆದಿಲ್ಲ. ಅಂಗಭಾವ ಅಂದ್ರೆ ಒಂದು ಭಾಗ ಅನ್ಕೊಳ್ಳಿ, ಕರ್ಮಕ್ಕೆ ಒಂದು ಶೇಷ, ಭಾಗ, ಒಂದು ಅಂಶ, ಒಂದು ಅವಯವ. ಅಂತ ಆ ರೀತಿ ಆದರೆ, ಆ ರೀತಿ ಆದವನು ಅಂತ ಆದಾಗ ನೀ ಆ ರೀತಿ ತಾನೆ ಹೇಳೋದು ಆತ್ಮನ ಕೊಡಕ್ ಬರಲ್ಲ, ತೆಗೆದು ಬರಲ್ಲ, ಆತ್ಮ ಕರ್ಮಾಂಗವಲ್ಲ ಅಂತ ತಾನೆ. ಹಾಗಾದಾದ್ಮೇಲೆ ಆ ವಿಧಿಗೆ, ಕರ್ಮ ವಿಧಿಗೆ ಆತ್ಮನು ಶೇಷತ್ವವನ್ನು ಪಡ್ಕೊಳ್ಳುವುದಿಲ್ಲ. ಅವ್ರು ಹಾಗೆ ಬೆಳಿದಾರ ದ್ವೇಷರು. ಆತ್ಮನು ವೇದದಿಂದ ತಿಳಿಯಲ್ಪಡುವವನಲ್ಲ. ತಿಳಿಯಲ್ಪಡುವಲ್ಲಿದೆ ವಾಕ್ಯ ಅಲ್ಲಪ್ಪ. ಮತ್ತು ಕರ್ಮಕ್ಕೆ ಅಂಗವಾಗಿರುವವನೆಂದೂ ತಿಳಿದಿಲ್ಲ. ಅಲ್ಲ, ಅನುಪದೀಯಮಾನ ಬೇರೆ ತಿಳಿಯಲ್ಪಡುವುದು ಅರ್ಥ ಅಲ್ಲಪ್ಪ. ತಿಳಿಯಲ್ಪಡುವ ನಿನ್ನದ ಉಪಾದತ್ತೆ ತೆಗೆದುಕೊಳ್ಳುವ. ನದಿ ಮುಂತಾದವುಗಳಂತೆ ಅಲ್ಲ ಹಾಗಿದ್ದರೆ ಈ ಆತ್ಮನು ವಿಧಿಗೆ ಅಂಗವಾಗಿದ್ದಾನೆಂಬುದು ಸರಿಪಡುವುದಿಲ್ಲ. ಅಲ್ಲ, ಅನುಪಾದೀಯಮಾನ ಉಪಾದೀಯಮಾನ ಅನುಪಾದೀಯಮಾನ ತೆಗೆದುಕೊಳ್ಳೋದು ಅಂತ ಅಷ್ಟೇ ಅರ್ಥ. ಉಪಾದತ್ತೆ ತೆಗೆದುಕೊಳ್ಳೋದಾನೆ, ವೇದನೆ ತಿಳಿದು ಬಂದಿಲ್ಲ ಅನ್ನೋ ಅರ್ಥ ಇಲ್ಲಪ್ಪ. ಹಾ, ಬಹುಶಃ ಮುಂದಿನ ಶ್ಲೋಕ ನೋಡಿ ಉಪಾಸೀತ ಸೋಮಾತ್ಮನ ಅದು ಬೇರೆ ಅರ್ಥ ಮಾಡಿದಾರಲ್ಲ. ಎರಡು ಹೇತುಮ, ಆತ್ಮನನ್ನ ತೆಗೆದುಕೊಳ್ಳೋಕ್ಕೂ ಬರಲ್ಲ, ಅಂದ್ರೆ ಉಪಲಕ್ಷಣ ತೆಗೆದುಕೊಳ್ಳೋಕ್ಕೂ ಬರಲ್ಲ, ಬಿಡೋಕ್ಕೂ ಬರಲ್ಲ. ಮತ್ತು ಇಂಥ ಒಂದು ಕರ್ಮಕ್ಕೆ ಅಂಗಭಾವ ಅಂತೂ ತಿಳಿದು ಬಂದಿಲ್ಲ. ಯಾವ ಅಗ್ನಿಹೋತ್ರದಿಂದ ಅಶ್ವಮೇಧ ಅಂತ ಯಾವ ಯಾಗಕ್ಕೂ ಆತ್ಮನನ್ನ ಒಂದು ಅಂಗವಾಗಿ ಇಟ್ಕೊಂಡಿಲ್ಲ. ಹೇಗೆ ಪಶು ಒಂದು ಅಂಗ, ಆಡು ಹೋಮ ಮಾಡೋಕೆ ಒಂದು ಅಂಗ, ದರ್ಭೆ ಅಂಗ, ತುಪ್ಪ ಅಂಗ, ಅಗ್ನಿ ಅಂಗ, ಎಲ್ಲವೂ ಒಂದೊಂದು ಅಂಗ, ಅನ್ನೋ ಒಂದು ಪಾರ್ಟು ಕರ್ಮಕ್ಕೆ. ಅಷ್ಟು ಸೇರಿ ಕರ್ಮ ನಡೆಯುತ್ತೆ. ಹಾಗೆ ಆತ್ಮ ಒಂದು ಕರ್ಮದ ಒಂದು ಪಾರ್ಟ್ ಅಲ್ಲ, ಒಂದು ಭಾಗ ಅಲ್ಲ. ಹಂಗಾದ್ಮೇಲೆ ಈ ವಿಧಿಶೇಷನ ಅಲ್ಲ, ಅವನು ವಿಧಿಶೇಷನ ಕರ್ಮಶೇಷನ ಅಲ್ಲ. ಹಾಗಾಗಿ ವಿಧಿಶೇಷ ಹೊಂದುವುದಿಲ್ಲ. ಆತ್ಮವಸ್ತುನ ವೇದದಲ್ಲಿ ಚರ್ಚನೆ ಮಾಡಿಲ್ಲ, ಮುಂದೆ ಇಲ್ಲ ಇರ್ಬೋದು. ಅದು ಉಪಾದೀಯಮಾನಕ್ಕೆ ಹಂಗರ್ಥ ಬಂದಪ್ಪ. ಒಳ್ಳೆ ಇಲ್ಲ, ಆತ್ಮ ವಿಚಾರನೇ ತಗೊಂಡಿಲ್ಲ ವೇದದಲ್ಲಿ ಅಂತ ಹೇಳೋದಾದ್ರೆ ಯಾಕೆ ಹಂಗ್ ಮಾಡ್ಬೇಕು? ಅದು ತುಂಬಾ ಕಲ್ಪನಾ ಗೌರವಪ್ಪ ಅಲ್ವಾ? ತಗೊಳಕ್ ಬರಲ್ಲ, ಬಿಡಬೇಕು ಅಷ್ಟೇ, ಸಾಕು. ಅಹೇ ಅನುಪಾದಿ ಆತ್ಮ ತಗೊಳಕ್ಕೆ ಕೊಡೋದಕ್ಕೆ ಬರೋದಿಲ್ಲ. ಮತ್ತು ಅಂಗಭಾವವನ್ನು ಪಡೆದೇ ಇರುವುದರಿಂದ ಕರ್ಮಕ್ಕೆ ಅಂಗಭಾವವನ್ನು ಪಡೆದೇ ಯಾವ ಕರ್ಮ ವಿಧಿಗೂ ಅದು ವಿಶೇಷವಾಗಲ್ಲ. ಸಿಂಪಲ್ ಆಗಿದೆಪ್ಪ. ಗುರುಗಳೇ, ಇಲ್ಲಿ ಅವರ ಆಕ್ಷೇಪ ಏನು ಅಂತ ಗೊತ್ತಾಗ್ಲಿಲ್ಲ. ಅದು ಸಿದ್ಧಾಂತಿ ಈ ತರ ಹೇಳ್ತಿದಾರಲ್ಲ, ವಿಧಿಶೇಷ ಆಕ್ಷೇಪ ಇಷ್ಟೇನಾ? ಏನಾದ್ರು ಕೊಡೋಕೆ ತೊಳಕೆ ಬಂದು ಕರ್ಮಕ್ಕೆ ಅಂಗವಾಗಿದ್ದೆ ಅದರಿಂದ ಪುರುಷಾರ್ಥ ಆಗತ್ತೆ ಅಂತ ಹೇಳ್ಬೋದು. ಆತ್ಮ ಕೊಡೋಕೆ ಬಳಕೆ ಬರಲ್ಲ, ಕರ್ಮಶೇಷವಲ್ಲ. ಆತ್ಮದ ಎಂತ ಪುರುಷಾರ್ಥ ಆಗತ್ತೆ? ಪುರುಷಾರ್ಥ ಇಲ್ಲ ಅಂತ ಅಷ್ಟೇ. ಕರ್ಮಶೇಷವಲ್ಲ, ಅದನ್ನ ಎಂತ ಪುರುಷಾರ್ಥ ಆಗತ್ತೆ? ಏನು ಸುಖ ಸಿಗಲ್ಲ. ಏನ್ ಮಾಡ್ತೀರಾ ಅದನ್ನ ಇಟ್ಕೊಂಡು? ಪುರುಷಾರ್ಥವಾಗಬೇಕಾದ್ರೆ ಕರ್ಮಶೇಷವಾಗಬೇಕು, ಕರ್ಮದಿಂದ ಉಂಟಾಗ್ಬೇಕು. ಕರ್ಮದಿಂದ ಉಂಟಾಗುವನೇ ಅಲ್ಲ ಆತ್ಮ. ಸ್ವರ್ಗ ಕರ್ಮದಿಂದ ಉಂಟಾಗತ್ತೆ, ಪುರುಷಾರ್ಥ. ದುಡ್ಡು, ಮಕ್ಕಳು, ಕೀರ್ತಿ, ಅಧಿಕಾರ ಎಲ್ಲ ಕರ್ಮದ ಫಲ. ಕರ್ಮದ ಫಲವಾದ್ರೆ ಅದು ಪುರುಷಾರ್ಥ. ಆತ್ಮ ಕರ್ಮದ ಫಲ ಅಲ್ಲ. ಯಾತಕ್ಕೆ ಆತ್ಮ ಪುರುಷಾರ್ಥ ಅಂತೀರಾ? ಆ ಅನುಭವ, ಅನುಭೂತಿಯೂ ಪುರುಷಾರ್ಥವಲ್ಲ. ಅನುಭೂತಿ ಆತ್ಮ ತೊಳಕೆ ಕೊಡಕ್ಕೂ ಬರಲ್ಲ, ಕರ್ಮಕ್ಕೂ ಅಂಗವಲ್ಲ. ಅದ್ಯಾತ ಕಾಕಸ್ಯ ಕತಿವಾದಂತಹ ಕಾಗೆಗೆ ಎಷ್ಟಲ್ಲೂ ವಿಚಾರ, ಅದು ವ್ಯರ್ಥವಾದ ವಿಚಾರ, ಆತ್ಮವಿಚಾರ ಅಂತ ಒಂದು. ಕಾಗೆಗೆ ಎಷ್ಟಲ್ಲಿದ್ರೆ ಏನೋ, ಎಷ್ಟಲ್ಲೂ ಅಂತ. ಹೋಗೋಣವಾ? ಕುಸುಮ ಅಕ್ಕ ಬರ್ಕೊಂಡ್ರ? ನಾನ್ ಬರೀತಿಲ್ಲ ಸ್ವಾಮಿ, ನಾನ್ ಬರೆಯಲ್ಲಮ್ಮ. ನನ್ ಕನ್ನಡ ತೆರೆಯೋದು ರಾಜು. ನಮ್ಮ ಸುಮನಕ್ಕ ಏನೋ ಹೇಳ್ತಿದ್ದಾರೆ, ಹೇಳಿಪ್ಪ. ಬರ್ಕೊಂಡ್ರ? ಬರ್ಕೋತಿದೀನಿ ಗುರುಗಳೇ. ಎಂದಿಗೂ ನವ್ತಾರು, ನವ್ವದ್ದು ನವ್ತಾರ.
ಉಪಾಸೀತ ಸ್ವಮಾತ್ಮಾನಂ ಉಪಾಸೀತ ಸ್ವಮಾತ್ಮಾನಂ ಇತಿ ಸಾಕ್ಷಾತ್ ದ್ವಚಶ್ರವಾತ್ ಇತಿ ಸಾಕ್ಷಾತ್ ತತ್ರಾಂಗಭಾವ ಇತಿ ಚೇತ್ ತತ್ರಾಂಗಭಾವ ಇತಿ ಚೇತ್ ಮತ್ಪಂಥಾನಂ ಭವಾಂತಃ ಭವಾನಿಕಃ ಉಪಾಸೀತ ಸ್ವಮಾತ್ಮಾನಂ ಇತಿ ಸಾಕ್ಷಾತ್ ವಚಶ್ರವಾತ್ ತತ್ರಾಂಗಭಾವ ಇತಿ ಚೇತ್ ಮತ್ಪಂಥಾನಂ ಭವಾನಿಕಃ ಉಪಾಸೀತ ಸ್ವಂ ಆತ್ಮಾನಂ ಇತಿ ಸಾಕ್ಷಾತ್ ವಚಶ್ರವ ಮಾಡ್ಬೇಡಿ. ತತ್ರ ಅಂಗಭಾವಃ ಇತಿ ಚೇತ್ ಮತ್ಪಂಥಾನಂ ಭವಾನ್ ಇತಃ. ಯಾಕಿಲ್ಲಪ್ಪ ಕರ್ಮಾಂಗ ಆತ್ಮ ಆತ್ಮನ ಉಪಾಸನೆ ಮಾಡಬೇಕು. ಉಪಾಸನೆ ಮಾಡೋ ಕ್ರಿಯೆಗೆ ಅಂಗ ತಾನೆ ಆತ್ಮ. ಯಾರನ್ನು ಉಪಾಸನೆ ಮಾಡಬೇಕು? ಆತ್ಮನನ್ನು. ದ್ವಿತೀಯ ಭಕ್ತಿ ಕರ್ಮಾಂಗ. ಉಪಾಸನೆ ಮಾಡೋ ಕ್ರಿಯೆ, ಉಪಾಸನೆ ಕ್ರಿಯೆಗೆ ಆತ್ಮನನ್ನು ಆತ್ಮೇತ್ಯೇವ ಉಪಾಸೀತ ಆತ್ಮಾನಮೇವ ಲೋಕಮುಪಾಸೀತ ಇದೆಯಲ್ಲ ವಾಕ್ಯ ಶ್ರುತಿಯಲ್ಲಿ. ಹಾಗಾಗಿ ಕರ್ಮಾಂಗ ಭಾವ ಪಡ್ಕೊಂಡಲ್ಲ ಆತ್ಮ. ಕರ್ಮಕ್ಕೆ ಒಂದು ಅಂಗಭಾವ. ಕರ್ಮ ಅಂದ್ರೆ ಅಗ್ನಿಹೋತ್ರ ಕರ್ಮಕ್ಕಲ್ಲ, ಉಪಾಸನಾ ಕರ್ಮ. ಉಪಾಸನಾ ಕರ್ಮಕ್ಕೆ ಅಂಗಭಾವವಾದ್ನಲ್ಲ. ಸಾಕ್ಷಾತ್ ಶ್ರುತಿ ಶ್ರವಾತ್. ಶ್ರುತಿ ಕೇಳಿ ಬರ್ತಾ ಇರೋದು, ಶ್ರವಣ ಕೇಳೋದು. ನೇರಾಗಿ ಶ್ರುತಿ ವಾಕ್ಯದಿಂದ ಕೇಳಿ ಬರ್ತಾ ಇರೋದ್ರಿಂದ ಅಂಗಭಾವ ಆಗತ್ತಲ್ಲ ಅಂತ ಏನಾದ್ರು ಹಾಗನ್ನೋದಾದರೆ, ಯಾರು ಹೇಳ್ತಿರೋದು? ಯಾರ ಹತ್ರ? ಪೂರ್ವಪಕ್ಷಿ ಸಿದ್ಧಾಂತಿ ಹತ್ರ ಹೇಳ್ತಾ ಇದ್ದಾನೆ. ಹಾಗನ್ನೋದಾದ್ರೆ ಹಾಗೆ ನೀನ್ ನನ್ನ ಮಾರ್ಗಕ್ಕೆ ಬಂದೆ ಅಂತ ಆಗ್ತೀಯ. ಅವಾಗ ಮತ್ಪಂಥಾನ್ ಇತಃ ಗತಃ ಪ್ರಾಪ್ತ. ಆವಾಗ ಆಯ್ತು, ನಿನ್ನ ಆತ್ಮ ಫಲ ಸ್ವರೂಪ ಅಲ್ಲ ಅಂತ ಆಯ್ತು, ಅನುಭೂತಿ ಸ್ವರೂಪ ಅಲ್ಲ ಅಂತ ಆಯ್ತು, ಸಿದ್ಧ ವಸ್ತು ಅಲ್ಲ ಅಂತ ಆಯ್ತು, ಸಾಧ್ಯ ವಸ್ತು ಅಂತ ಆಯ್ತು. ಹಿಂಗೆ ಹಂಗಿಟ್ಕೊಳ್ತಾನೆ, ಹಂಗೆ ಹಿಂಗಿಟ್ಕೊಳ್ತಾನೆ. ಇದೆ ತನ್ನ ಆತ್ಮನನ್ನ ತನ್ನ ಆತ್ಮನೆಂದು ಉಪಾಸನೆ ಮಾಡಬೇಕು. ಮಾಡಿ ಆತ್ಮನ್ ಇತಿ, ನನ್ನ ಆತ್ಮನಾಗಿದ್ದಾನೆ ಎಂಬುದಾಗಿ ಉಪಾಸನೆ ಮಾಡಬೇಕು. ಅಥವಾ ತನ್ನ ಆತ್ಮನನ್ನು ಉಪಾಸನೆ ಮಾಡಬೇಕು, ಎರಡೂ ಮಾಡ್ಬೋದು. ಇತಿ ಶಬ್ದ ಇದೆಯಲ್ಲ, ಇತಿಯನ್ನು ವಾಕ್ಯಕ್ಕೆ ತಗೊಂಡ್ರೆ ಆತ್ಮನನ್ನು ಉಪಾಸನೆ ಮಾಡಬೇಕು. ಇತಿ ಇದೇ ತಗೊಂಡ್ರೆ ಆತ್ಮ ಎಂತೆಲ್ಲ ಮಾಡ್ಬೇಕು ಅಂತ ಬೇರೆ. ಆತ್ಮನನ್ನು ಉಪಾಸನೆ ಮಾಡಬೇಕು ಎಂದು ನೇರಾಗಿ ಶ್ರುತಿವಾಕ್ಯವು ಕೇಳಿ ಬರುತ್ತಿರುವುದರಿಂದ ಆತ್ಮನನ್ನು ಉಪಾಸನೆ ಮಾಡಬೇಕೆಂದು ನೇರಾಗಿ ಶ್ರುತಿಯಲ್ಲಿ ಕೇಳಿ ಬರುತ್ತಿರುವುದರಿಂದ ಆತ್ಮ ವಿಷಯದಲ್ಲಿ ಅಂಗ ಉಂಟಲ್ಲ ಎಂದು ಹೇಳುವುದಾದರೆ, ಆತ್ಮನು ಕರ್ಮಕ್ಕೆ ಅಂಗವಾಗುವುದು ಉಂಟಲ್ಲ ಎಂದು ಹೇಳುವುದಾದರೆ, ಕರ್ಮಕ್ಕೇನೆ ಉಪಾಸನಾ ಕರ್ಮಕ್ಕೆ ಆಗ ನೀನು ನನ್ನ ಮಾರ್ಗವನ್ನ ಪಡೆದವನಾಗುತ್ತೀಯಾ. ಮನ್ನಿಮಿತ್ತಂ ಮಾರ್ಗಂ ಆಗದ ಮತ್ಪಂಥಾನಮಿತಿ ಪದಂ ಚಿತ್ವಾ ಮನ್ನಿಮಿತ್ತಂ ಮಾರ್ಗಂ ಆಗತಃ ಇತ್ಯರ್ಥಃ ಕೃತಃ. ನಿತ್ಯೋ ವೇತಿ ಪಕ್ಷೆ ಮತ್ಪಂಥಾಮಿತ್ಯೇಕಂ ಪದಂ ತತ್ರ ತತ್ಪೂರ್ವಬ್ಧೋ ವಧಾಮಾನಕ್ಷೇ ಇತಿ ಸೂತ್ರೇಣ ಅಪ್ರತ್ಯೇಕತೆ ಮತ್ಪಥಮಿತಿ ಅಪ್ರತ್ಯಾಂತಂ ಪ್ರಾಪ್ತಃ. ಸ ಚ ಸಮಾಸಾಂತವಿಧೇಃ ಅನಿತ್ಯತ್ವಾತ್ ಅಪ್ರತ್ಯಾಂತತ್ವಾಭಾವಪಕ್ಷೆ ಮತ್ಪಂಥಾಮಿತಿ ಪ್ರಯೋಗಃ ಇತಿ ಗ್ರಂಥ ಸಮರ್ಥನಮಿತಿ ಮಮ ಮಾರ್ಗಃ ಇತಃ ಪ್ರಾಪ್ತಃ. ವ್ಯಾಕರಣ ಗೊತ್ತಿದ್ದಾರೆ. ನನ್ನ ಮಾರ್ಗ ಅಂತ ಹೇಳೋದು ಪ್ರಯೋಗ ಬರಲ್ಲ. ಅದು ಮತು ಪಂಥಾನನ್ನು ಪ್ರತಿಷೇಧ ಮಾಡ್ಕೊಂಡ್ರೆ ನನ್ನ ನಿಮಿತ್ತವಾಗಿ ಮಾರ್ಗವನ್ನು ಪಡ್ಕೊಂಡ್ಬಿಟ್ಟೆ ಅಂತ ಅರ್ಥ ಮಾಡ್ತಾರೆ. ಮಾಡ್ಬೋದು ಅಂತ ಅದು ಇದಲ್ಲ, ಅನಿತ್ಯ ಅಂತ. ಅವಾಗ ಇದ್ ಮಾಡ್ಕೊಂಡ್ರೆ ಮಮ ಮಾರ್ಗ ಅಂತ ಮಾಡ್ಕೊಂಡ್ರೆ ಕರ್ಮ ಆತ್ಮ ಕರ್ಮಕ್ಕೆ ವಿಷಯ ಮಾಡ್ಕೊಂಡ್ಬಿಟ್ಟೆ. ತುಪ್ಪದಂತೆ ಆತ್ಮನು ಕರ್ಮಕ್ಕೆ ಅಂಗ ಆಗ್ಬಿಟ್ಟ.
ತುಪ್ಪ, ದರ್ಭೆ, ನೀರು ಹೇಗೆ ಕರ್ಮಕ್ಕೆ ಅಂಗವೋ ಹಾಗೆ ಆತ್ಮ ಕರ್ಮಕ್ಕೆ ಅಂಗ ಆಗ್ಬಿಡ್ತಾನೆ. ನನ್ನ ಮಾರ್ಗವನ್ನು ಅರಿಸಿದ ಅಂತ ಆಗುತ್ತೀಯಾ? ಶ್ಲೋಕ ಅಂತ ಹೇಳ್ಬಿಡಿ. ಆ ಆಗ ನೀನು ನನ್ನ ಮಾರ್ಗವನ್ನು ಪಡೆದಿರುತ್ತೀಯಾ? ಹೊಂದಿದವನಂತಾಗುತ್ತೀಯ, ಹೊಂದಿದವನಂತಾಗುತ್ತೀಯ. ಅದವನಿಗೆ ಅನಿಷ್ಟಪತಿ, ಸಿದ್ಧಾಂತಿಗೆ ಅದು ಇಷ್ಟ ಇಲ್ಲ ಪೂರ್ವಪಕ್ಷಿ ಮಾರ್ಗ ಪಡ್ಕೊಳ್ಳೋದು. ಏನಾದ್ರು ಉಪಾಸನಾ ಕರ್ಮಕ್ಕೆ ಅಂಗ ಮಾಡ್ಕೊಂಡ್ರೆ ನನ್ನ ಮಾರ್ಗಕ್ಕೆ ಬಂದೆ ಅಂತ ಆಗ್ತೀಯ, ನನ್ನ ಮಾರ್ಗಕ್ಕೆ ಬಂದ್ಬಿಡ್ತೀಯ ನೀನು. ಅವಾಗ ದೋಷಾರೋಪ ಮಾಡ್ತಾ ಇದ್ದಾನೆ. ಹೋಗೋಣ. ಕ್ರಿಯಾ ವಿಧಿ ಪರತ್ವೇನ ಪ್ರಾಮಾಣ್ಯಂ ವಚಸ ಸ್ಥಿತಂ ಪ್ರಾಮಾಣ್ಯಂ ವಚಸ ಸ್ಥಿತಂ ಇತಿ ವ್ಯಾಚಕ್ಷ್ಯತೆ ಕೇಚಿತ್ ಇತಿ ವ್ಯಾಚಕ್ಷತೆನ ಇತಿ ವಾ ಆಚಕ್ಷತೆ ಇತಿ ವಾಚಕ್ಷತೆ ವ್ಯಾಚಕ್ಷ್ಯತೆ ಇತಿ ವ್ಯಾಚಕ್ಷತೆ ಕೇಚಿತ್ ನಿಯೋಗಾರ್ಥೈಕರಾಗಿಣಃ ನಿಯೋಗಾರ್ಥೈಕರಾಗಿಣಃ ಕ್ರಿಯಾವಿಧಿಪರತ್ವೇನ ಪ್ರಾಮಾಣ್ಯಂ ವಚಸ ಸ್ಥಿತಂ ಇತಿ ವ್ಯಾಚಕ್ಷತೆ ಕೇಚಿತ್ ನಿಯೋಗಾರ್ಥೈಕರಾಗಿಣಃ ಕ್ರಿಯಾವಿಧಿಪರತ್ವೇನ ಪ್ರಾಮಾಣ್ಯಂ ವಚಸ ಸ್ಥಿತಂ ವಚಸಃ ವಚಸಃ ಇಲ್ಲಿ ಬಿಡಿಸ್ಕೋಬೇಕಾ ವಚಸಃ ಸ್ಥಿತಂ ಇತಿ ವ್ಯಾಚಕ್ಷತೆ ಕೇಚಿತ್ ನಿಯೋಗಾರ್ಥೈಕರಾಗಿಣಃ. ಪೂರ್ವಪಕ್ಷ ಕಂಕ್ಲೂಷನ್ ಮಾಡ್ತಿದ್ದಾರೆ. ಇತಿ ವಚಸಃ ಪ್ರಾಮಾಣ್ಯಂ ಕ್ರಿಯಾವಿಧಿ ಪರತ್ವೇನ ಸ್ಥಿತಮಿತಿ ಕೇಚಿತ್ ವ್ಯಾಚಕ್ಷ್ಯತೆ. ಕೇಚೆ ನಿಯೋಗಾರ್ಥಿಕರಾಗಿನಃ, ನಿಯೋಗದಲ್ಲಿ ಬಹಳ ಅನುರಾಗಗೊಳ್ಳುವರು. ನಿಯೋಗನೇ ಕಟ್ಪಾಡು ಮಾಡ್ಬೇಕು. ವೇದ ನಮ್ಮನ್ನು ಕಟ್ಪಾಡು ಮಾಡ್ಬೇಕೆ ಹೊರತು ಒಂದು ಕರ್ಮದಲ್ಲಿ ಸುಮ್ಮನೆ ಏನೋ ತಿಳಿಸಿದ್ರೆ ಏನು ಪುರುಷಾರ್ಥ ಇಲ್ಲ. ಏನೋ ಒಂದು ಮಾಡಿಸ್ಬೇಕು, ಇಲ್ಲ ಅಗ್ನಿಹೋತ್ರ ಕರ್ಮ ಮಾಡಿಸ್ಬೇಕು, ಇಲ್ಲ ಉಪಾಸನೆ ಮಾಡಿಸ್ಬೇಕು. ಸುಮ್ಮನೆ ತತ್ವಮಸಿ ತಿಳ್ಕೊಂಬಿಡು, ಅಮ್ಮನ ಮಾತು ತಿಳ್ಕೊಂಬಿಡು, ಮುಕ್ತ. ಹಂಗ ಒಪ್ಪಲ್ಲ. ನಿಯೋಗ ಅನ್ನೋ ಆ ಒಂದರ್ಥದಲ್ಲಿಯೇ ಅನುರಾಗ ಉಳ್ಳವರಾದ ಕೆಲವು ವಾದಿಗಳು ಈ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಏನು ಅಂತ? ಶ್ರುತಿಯ ಪ್ರಾಮಾಣ್ಯವು ಕ್ರಿಯಾವಿಧಿ ಪರವಾಗಿಯೇ ಇದ್ದುಕೊಂಡಿದೆ, ನಿಶ್ಚಿತ ತೀರ್ಮಾನವಾದದ್ದು ಅಂತ ತಿಳ್ಕೊಳ್ಳಿ. ಈ ಪ್ರಕಾರವಾಗಿ ವಚಸಃ ಪ್ರಾಮಾಣ್ಯಂ, ಶ್ರುತಿಯ ಪ್ರಾಮಾಣ್ಯವನ್ನ ಕ್ರಿಯಾವಿಧಿ ಪರವಾಗಿಯೇ ಸ್ಥಿತಂ ಇದ್ದುಕೊಂಡಿರುವಂಥದ್ದು. ಕ್ರಿಯಾವಿಧಿ ಎರಡು ತಗೊಂಬಿಡಿ. ಅಗ್ನಿಹೋತ್ರಾದಿ ಕ್ರಿಯಾವಿಧಿ, ಮಾನಸಿಕ ಕ್ರಿಯಾವಿಧಿ, ಉಪಾಸನಾ ಕ್ರಿಯಾವಿಧಿ. ಇವರು ಆ ಹಿಂದಿಂದನೇ ಎಳ್ಕೊಂಡಿದ್ದಾರೆ. ಆ ವಾಸನಾ ನಿರೋಧ ಅದೇ ವಾದಿ ಇದೆ. ಮನೋಲಯ, ಮನೋನಾಶ, ಇದು ವಾಸನಾಕ್ಷಯ ಮನೋನಾಶ, ವಾಸನಾಕ್ಷಯ ಮನೋನಾಶ ಅಂತ ಮಾಡಿ. ಇಲ್ಲ ಅಗ್ನಿಹೋತ್ರಾದಿ ಕರ್ಮ ಸೇರಿಸಿ ಯಾವ್ದಾದ್ರು ಒಟ್ಟು ಕ್ರಿಯಾವಿಧಿಗೆ ಅಂಗವಾಗಿ. ಇವರು ನಿಯೋಗವಾದಿಗಳಾಗಿರೋದ್ರಿಂದ ಅವ್ರ ಚರ್ಚೆನೆ ಮುಂದುವರೆದಿರೋದ್ರಿಂದ ವಾಸನಾ ನಿರೋಧ ಮನೋನಿರೋಧ ಆಗ್ಬೋದು, ತಪ್ಪಿಲ್ಲ, ಅದು ಸರಿಯಾಗಿದೆ. ಕ್ರಿಯಾವಿಧಿ ಪರವಾಗಿಯೇ ಇರ್ತಕ್ಕದ್ದು, ಇದು ಪರವಾಗಿಯೇ ಸ್ಥಿತಂ ನೆಲೆ ನಿಂತದ್ದು ಎಂಬುದಾಗಿ ನಿಯೋಗಾರ್ಥದಲ್ಲಿ ಅನುರಾಗವುಳ್ಳವರು ಕೆಲವರು ವ್ಯಾಖ್ಯಾನ ಮಾಡುತ್ತಾರೆ. ನಿಯೋಗಾರ್ಥದಲ್ಲಿ ಅನುರಾಗ, ಆ ನಿಯೋಗಾರ್ಥ ಟಿಪ್ಪಣಿ ಬಿಡ್ಕೋಬೇಕು. ಅದು ಪಾರಿಭಾಷಿಕ ಶಬ್ದ. ಒಂದಾನೊಂದು ಕ್ರಿಯೆಯಲ್ಲಿ ಕಟ್ಟುಪಾಡು ಮಾಡುವುದು ಅಂತ ಅದಕ್ಕೆ ಅರ್ಥ. ಒಂದಾನೊಂದು ಕ್ರಿಯೆಯಲ್ಲಿ ಕಟ್ಟುಪಾಡು ಮಾಡುವುದೇ ಅದರ ತಾತ್ಪರ್ಯ. ಇಲ್ಲಿ ಮುಗೀತು ಪೂರ್ವಪಕ್ಷ. ಇಲ್ಲಿ ಮುಂದೆ ಸಿದ್ಧಾಂತ ಬರ್ಕೊಳ್ಳಿ.
ಈಗ ನೈತತ್ಸಾಧ್ವಭ್ಯಧಾಯಿ ನೈತತ್ಸಾಧ್ವಭ್ಯಧಾಯಿ ಉಚ್ಚೈರ್ನಿಯೋಗ ವಿರಹಾದಪಿ ಉಚ್ಚೈಃ ನಿಯೋಗ ವಿರಹಾದಪಿ ಕಾಮಿತಾರ್ಥಸ್ಯ ಸಂಸಿದ್ಧೇಃ ಕಾಮಿತಾರ್ಥಸ್ಯ ಸಂಸಿದ್ಧೇಃ ಲೌಕಿಕಾದೇವ ಮಾನತಃ ಲೌಕಿಕಾದೇವ ಮಾನತಃ ನೈತತ್ಸಾಧ್ವಭ್ಯಧಾಯಿ ಉಚ್ಚೈಃ ನಿಯೋಗ ವಿರಹಾದಪಿ ಕಾಮಿತಾರ್ಥಸ್ಯ ಸಂಸಿದ್ಧೇಃ ಲೌಕಿಕಾದೇವ ಮಾನತಃ ನ ಏತತ್ ಸಾಧು ಅಭ್ಯಧಾಯಿ ಉಚ್ಚೈಃ ನಿಯೋಗ ವಿರಹಾತ್ ಅಪಿ ಕಾಮಿತಾರ್ಥಸ್ಯ ಸಂಸಿದ್ಧೇಃ ಲೌಕಿಕಾತ್ ಏವ ಮಾನತಃ. ಉಚ್ಚೈಃ ಯದಭ್ಯಧಾಯಿ ನೈತತ್ಸಾಧು. ಗಟ್ಟಿಯಾಗಿ ಇದುವರೆಗೆ ಏನ್ ಹೇಳಿದೆ ಇದು ಸರಿಯಲ್ಲ. ಹಾ, ಉಚ್ಚೈ ಗಟ್ಟಿಯಾಗಿ ವೇದವಲ್ಲ ಕ್ರಿಯಾಪರವೇ, ಕ್ರಿಯಾ ಇಲ್ಲ ತಾತ್ಪರ್ಯವುಳ್ಳದ್ದು, ಕ್ರಿಯೆ ಬಿಟ್ಟು ಇದಕ್ಕೆ ಸಾರ್ಥಕ್ಯತೆ ಇಲ್ಲ ಎಂಬುದಾಗಿ ಗಟ್ಟಿಯಾಗಿ ಏನು ನೀನು ಕೀಚ್ಕೊಂಡು ಹೇಳಿದೆ ಇದು ಆಲ್ ಆರ್ ರಾಂಗ್, ತಪ್ಪು, ಇದು ಸರಿಯಲ್ಲ. ಗಟ್ಟಿಯಾಗಿ ಏನು ನೀನು ಹೇಳಿದೆ ಇದೆಲ್ಲವೂ ತಪ್ಪಾಗಿದೆ. ಏಕೆಂದರೆ ನಿಯೋಗವಿಲ್ಲದೆ ಹೋದರೂ ಇಷ್ಟಾರ್ಥದ ಸಂಸಿದ್ಧಿಯು ಲೌಕಿಕ ಪ್ರಮಾಣದಿಂದಲೇ ಆಗೋದು ಕಂಡು ಬಂದಿದೆ. ಹಗ್ಗವನ್ನು ಹಾವು ತಗೊಂಡಿರ್ತಾನಪ್ಪ, ಭಯ ಆಗ್ತಾ ಇತ್ತು, ಹೆದರ್ಕಾಗ್ತು, ಕೈಲಿ ಕಾಲು ನಡುತ್ತಾ ಇತ್ತು. ಕಣ್ಣು ಪ್ರಮಾಣದಿಂದಲೇ ಆ ಭಯ ಹೋಗಿದ್ದು, ನಡುಕ ಹೋಗಿ ಕಂಡಿದೆ. ಪ್ರಮಾಣದಿಂದಲೇ ಜ್ಞಾನದಿಂದಲೇ ಪುರುಷಾರ್ಥ ಆಗೋದು ಕಂಡು ಬರಬೇಕಾದ್ರೆ ಕ್ರಿಯೆಯಿಂದಲೇ ಪುರುಷಾರ್ಥ ಯಾಕಂತೀಯ? ಭಯ ಹೋಗೋದು ಪುರುಷಾರ್ಥ ಹೌದು ಅಲ್ವಾ? ಕೈ ಕಾಲು ನಡುಕ ಹೋಗತ್ತಲ್ಲ, ಭಯ ಹೋಗತ್ತಲ್ಲ, ಯಾಕೆ ಪುರುಷಾರ್ಥ ಅಲ್ಲ? ಭಯ ಪುರುಷಕ್ಕೆ ಅನರ್ಥ ತಾನೆ, ಅನರ್ಥವೇ ಅನರ್ಥ ಹೋಗೋದೇ ಪುರುಷಾರ್ಥ, ಭಯ ಅನರ್ಥ. ಬರ್ಕೊಳ್ಳಿ, ಗಟ್ಟಿಯಾಗಿ ಏನು ಇದುವರೆಗೆ ನೀನು ಹೇಳಿದೆ ಏನು ವ್ಯಾಖ್ಯಾನದಲ್ಲಿ ಲೌಕಿಕಾದೇವ ಮಾನತಃ ಏನು ಉದಾಹರಣೆ ಕೊಡಿಲ್ಲ ಹೇಗೆ ಅಂತ. ಅಲ್ಲ, ಅದು ಮುಂದಿನ ಶ್ಲೋಕಗಳಲ್ಲಿ ಸ್ಪಷ್ಟವಾಗುತ್ತೆ. ಇಲ್ಲಿ ಗುರುಗಳೇ ಹೇಗ್ ಮಾಡ್ತಿದ್ದಾರೆ ಅಂದ್ರೆ, ಲೌಕಿಕ ಪ್ರಮಾಣದಿಂದಾನು ಇದನ್ನ ತಡೆಗಟ್ಬೋದಲ್ಲ, ಅದಕ್ಕೆ ವೇದ ಏನಕ್ಕೆ ಬೇಕು ಅನ್ನೋ ಅರ್ಥ ಇದೆ. ಸಿದ್ಧಾಂತಿ ಅಲ್ವಾ ಅದು? ಸಿದ್ಧಾಂತಿನೇ ಇದು. ಯಾವ್ದನ್ನ ತಡೆಗಟ್ಬೋದು ಅಂತ? ಈ ವಾಸನೆಗಳನ್ನ, ಇದನ್ನ ಮೆಂಟಲ್ ಇದನ್ನ ಏನೋ ಏನೇನ್ ಆಸೆಗಳು ಹುಟ್ಕೊಳ್ಳೋದು, ಮನೋನಾಶ ಅದು ಆಗಲ್ಲ ಅಂತ ಮುಂದೆ ಭಾಷೆ ಇವರೇ ಯಾರು ಸುರೇಶಾಚಾರ್ಯರು. ಅಲ್ಲ, ಅದು ಲೌಕಿಕ ಪ್ರಮಾಣದಿಂದ ನಾವು ವೇದ ಏನಕ್ಕೆ ಹೇಳ್ಬೇಕು? ತಡ್ಕೋಬೇಕು ಅಂತ ಗೊತ್ತಾಗೋದು ವೇದ ಹೇಳ್ತಾರೆ. ಮನೋನಾಶ ತುಂಬಾ ಆಸೆ ಪಡ್ಕೊಂಡೆ ಕೈ ಸುಟ್ಕೊಂಡೆ ಹಸಿರ್ಬೋದು. ಆ ಮನೋನಾಶ ಅದು ವಾಸನಾಕ್ಷಯ ಮಾಡ್ಕೊಬೇಕು ಲೋಕದವ್ರಿಗೆ ಗೊತ್ತಿಲ್ಲಪ್ಪ. ವಾಸನಾಕ್ಷಯ ಮಾಡ್ಕೊಂಡ್ರೆ ಪುರುಷಾರ್ಥ ಗೊತ್ತಿಲ್ಲಪ್ಪ. ಒಟ್ಟು ಕಾಮಿತ ಅರ್ಥ ಸಂಸಿದ್ಧಿ ಲೌಕಿಕ ಪ್ರಮಾಣದಿಂದ ಆಗತ್ತೆ, ಅದಕ್ಕೆ ಮನೋನಾಶದಿಂದ ಆಗ್ಬೇಕಾಗಿಲ್ಲ. ಅದಾಗದೆ ಇದ್ರೆ ಹೇಳ್ತಿರೋ ಇದೆ ಬೇರೆ, ಇವ್ರು ಹೇಳ್ತಿರೋ ಅಲ್ಲ, ಪ್ರಮಾಣ ಮಾತ್ರದಿಂದ ಪುರುಷಾರ್ಥ ಅಲ್ಲ, ಕ್ರಿಯೆಯಿಂದ ಆಗತ್ತೆ ಪುರುಷಾರ್ಥ ಅಂದೆಲ್ಲ ಹಾಗಿಲ್ಲ. ಅದಕ್ಕೆ ಪ್ರಮಾಣ ಕ್ರಿಯೆಯನ್ನು ಹೇಳೋದ್ರಲ್ಲಿಯೇ ಪ್ರಮಾಣ. ಯಾವ ಕ್ರಿಯೆ? ಅವ್ನು ಹೇಳ್ತಿರೋ ಕ್ರಿಯೆ ಇದು ಅಗ್ನಿಹೋತ್ರಾದಿಕ ಅಲ್ಲ, ಅದನ್ನ ತಗೊಂಡೇ ಇಲ್ಲ ಅವಳೆ. ಅಲ್ಲ, ಅವ್ರು ಎಲ್ಲ ಭೇದವೆಲ್ಲ ಕ್ರಿಯೆಗೆ ಹೇಳ್ಕೊಂಡು ಬಂದಂತ ನಾವು ಹೇಳೋದು ಕರೆಕ್ಟ್. ಬಟ್ ಈ ಕಾಂಟೆಕ್ಸ್ಟ್ ವಿರೋಧವಾಗಿ ಹೇಳ್ತಿರೋ ಕ್ರಿಯೆ ಅಲ್ಲಿ ಮನೋನಾಶವಲ್ಲ ಆಗಲಿ, ಆಮೇಲೆ ಇದು ವಾಸನಾಕ್ಷಯ ಆಗಲಿ ಕಾಂಟೆಕ್ಸ್ಟ್ ಇರೋದ್ರಿಂದ ಅದನ್ನ ಹೇಗೆ ಉತ್ತರ ಕೊಡ್ತಾ ಇದ್ದಾರೆ? ಅದಕ್ಕೆ ಮುಂದೆ ತಗೊಳ್ತಾರೆ. ಸದ್ಯ ಇಲ್ಲಿಂದ ಶುರು ಮಾಡ್ಕೊಳ್ತಾ ಇದ್ದಾರೆ. ಪ್ರಮಾಣಕ್ಕೆ ಕ್ರಿಯೆಯೇ ಸಂಬಂಧ ಪಡಬೇಕು. ಕ್ರಿಯೆಗೆ ಸಂಬಂಧಪಟ್ಟರೆ ಪ್ರಮಾಣದ ಪ್ರಮಾಣತ್ವ ಪುರುಷಾರ್ಥ ಅಂತ ಏನಿಲ್ಲ. ಪ್ರಮಾಣವು ಸ್ವತಂತ್ರ ಪುರುಷಾರ್ಥವಾಗಿದೆ, ಲೋಕದಲ್ಲೇ ಕಂಡಿದೆ. ಹಗ್ಗ ಅಂತ ತಿಳ್ಕೊಂಡ್ರೆ ಭಯ ಹೋಗೋದು ಕಂಡಿದೆ, ಮೋಟ ಬರ ಅಂತ ತಿಳ್ಕೊಂಡ್ರೆ ಕಳ್ಳನ ಭಯ ಹೋಗೋದು ಕಂಡಿದೆ. ಇದು ಕ್ರಿಯೆಗೆ ಅಂಗವಾಗಬೇಕು, ಮನೋನಾಶ ಮಾಡ್ಕೋಬೇಕು, ಮನೋಲಯ ಮಾಡ್ಕೋಬೇಕು, ಪ್ರಸಂಖ್ಯಾನ ಅದೆಲ್ಲ ಏನ್ ಬೇಕಿಲ್ಲ. ಜನರೆಲ್ಲ ಹೇಳ್ತಿದ್ದಾರೆ, ಆಮೇಲೆ ಅದು ತಗೊಳ್ತಾರೆ. ಗುರುಗಳ ಗಟ್ಟಿಯಾಗಿ ವಿಧಿಯು ಹೇಳಿದೆ ಮುಂದೆ ವಿಧಿ ಇಲ್ಲಪ್ಪ, ಗಟ್ಟಿಯಾಗಿ ಇದುವರೆಗೆ ಏನು ಹೇಳಿದೆ ಅಷ್ಟೇ, ಅದು ಸರಿಯಲ್ಲ. ಬರ್ಕೊಂಡೇ ಇಲ್ಲ ಅವನು. ಗಟ್ಟಿಯಾಗಿ ಇದುವರೆಗೆ ಏನು ಹೇಳಿದೆ ಅದು ಸರಿಯಲ್ಲ.
ನಿಯೋಗವಿಲ್ಲದೆ ಹೋದರೂ ಬಯಸಿದ್ದಾದ ಅಂದ್ರೆ ಮನುಷ್ಯನು ಇಷ್ಟಪಟ್ಟದ್ದಾದ ಪುರುಷಾರ್ಥವು ಲೋಕ ಪ್ರಮಾಣದಿಂದಲೇ ಸಿದ್ಧವಾಗುತ್ತದೆ. ತದ್ಭಾವ ಭಾವತು ಲಿಂಗಾತ್. ತದ್ಭಾವ ಬರ್ಕೊಂಡ್ರ ಹೊರಗಡೆ ಎಲ್ಲ ಆಯ್ತಾ? ತದ್ಭಾವ ಭಾವತೋ ಲಿಂಗಾತ್ ವಾಸನೈಕ ಸಮಾಶ್ರಯ ವಾಸನೈಕ ಸಮಾಶ್ರಯಾತ್ ಜ್ಞಾತೋನರ್ಥೇನ ಸಂಬಂಧ ಜ್ಞಾತೋನರ್ಥೇನ ಸಂಬಂಧಃ ಆತ್ಮನೋ ನತು ವಾಸ್ತವಃ ಆತ್ಮನೋ ನತು ವಾಸ್ತವಃ. ತದ್ಭಾವ ಭಾವತೋ ಲಿಂಗಾತ್ ವಾಸನೈಕ ಸಮಾಶ್ರಯಾತ್ ಜ್ಞಾತೋನರ್ಥೇನ ಸಂಬಂಧಃ ಆತ್ಮನೋ ನತು ವಾಸ್ತವಃ. ತದ್ಭಾವ ಭಾವತಃ ಲಿಂಗಾತ್ ವಾಸನೈಕ ಸಮಾಶ್ರಯಾತ್ ಜ್ಞಾತಃ ಅನರ್ಥೇನ ಸಂಬಂಧಃ ಆತ್ಮನಃ ನ ತು ವಾಸ್ತವಃ. ತದ್ಭಾವ ಭಾವ ವಾಸನೆ ಇದ್ದಾಗಲೇ ಅದಾಗತ್ತೆ ಅನರ್ಥ. ಬೆಂಕಿ ಇದ್ದಾಗಲೇ ಹೊಗೆ ತೋರುತ್ತೆ. ತದ್ಭಾವ ಅನುರಕ್ತತ್ವ ಅಂತ ಹೇಳ್ತಾರೆ. ತದ್ಭಾವ ಭಾವ ಅಂದ್ರೆ ಅದಿದ್ದಾಗ ಅದಾಗತ್ತೆ, ಅದಿದ್ದಾಗ ವಾಸನೆ ಇದ್ದಾಗ ಅನರ್ಥ ಆಗತ್ತೆ ಅನ್ನೋದು ಈ ಒಂದು ಲಿಂಗ, ಒಂದು ಗುರುತು. ಅದರಿಂದ ವಾಸನವೊಂದನ್ನೇ ಆಶ್ರಯಿಸಿಕೊಳ್ಳೋದ್ರಿಂದ ಆತ್ಮನಿಗೆ ಅನರ್ಥ ಸಂಬಂಧ ಆಗಿದೆ ಅಂತ ಇವಂತ ಇದ್ದೀರಾ. ಆದರೆ ನತು ವಾಸ್ತವ ಆತ್ಮನಃ ಸಂಬಂಧ ಅಸ್ತಿ. ವಾಸ್ತವಿಕವಾಗಿ ಆತ್ಮನಿಗೆ ಅದರ ಸಂಬಂಧ ಆಗಿಲ್ಲ, ಇಲ್ಲ. ನೀವು ವಾಸನೆಯನ್ನು ನೋಡಿ ವಾಸನೆಯಿಂದ ಅವನಿಗೆ ಅನರ್ಥ ಆಯಿತು ನೀವು ಅಂತ ಇದ್ದೀರಾ. ಇದು ಈ ತದ್ಭಾವ ಭಾವದ ಲಿಂಗದಿಂದ ನೀವು ಲಿಂಗದಿಂದ ಅದನ್ನು ಊಹೆ ಮಾಡ್ತಿದ್ದೀರಾ. ಅದೇ ವಾಸ್ತವಿಕವಾಗಿ ಆತ್ಮನಿಗೆ ಆ ವಾಸನಾಭಾವ ಸಂಬಂಧ ಆಗಿಯೇ ಇಲ್ಲ. ತದ್ಭಾವಾನುರಕ್ತತ್ವ ಅಂತ ಒಂದು ಇದು ಹೇಳ್ತಾರೆ. ತದ್ಭಾವಾನುರಕ್ತತ್ವ ಅಂದ್ರೇನೋ, ಹೊಗೆ ಇದ್ದಾಗ ಬೆಂಕಿ ಬಂದೇ ಬರುತ್ತೆ. ಹೊಗೆಗೂ ಬೆಂಕಿಗೂ ಅವಿನಾಭಾವ ಸಂಬಂಧ. ಹಾಗೆ ವಾಸನೆಗೂ ಅನರ್ಥಕ್ಕೂ ಅವಿನಾಭಾವ ಸಂಬಂಧ. ವಾಸನೆ ಇದ್ರೆ ಆತ್ಮನಿಗೆ ಅನರ್ಥ ಆಗತ್ತೆ ಅಂತ ಲೋಕದಲ್ಲಿ ಆ ಒಂದು ಲಿಂಗದಿಂದ ವಾಸನೆ ಒಂದನ್ನೇ ಆಶ್ರಯಿಸಿಕೊಂಡು ಆತ್ಮನಿಗೆ ಅನರ್ಥದ ಸಂಬಂಧ ಅಂತ ನೀನು ಹೇಳುತ್ತಿದೀಯ. ಆದರೆ ನತು ವಾಸ್ತವ ಆತ್ಮನಃ ಸಂಬಂಧ. ವಾಸ್ತವವಾಗಿ ಆತ್ಮನಿಗೆ ಸಂಬಂಧ ಇಲ್ಲ. ಸಿಂಪಲ್ ಅರ್ಥ ಆಗುತ್ತೆ. ಏನ್ ಅರ್ಥ ಮಾಡಿದ್ದಾರೆ ತಿಳ್ಕೊಂಡ್ರಾ? ನಾನು ಹೇಳ್ತೀನಲ್ಲ, ಇದು ರೆಕಾರ್ಡ್ ಆಗುತ್ತಲ್ಲ, ಅದು ರೆಕಾರ್ಡ್ ಮತ್ತೆ ಇದು ಮಾಡ್ಕೊಂಬಿಡಿ. ಅದೇಂತಾರೆ ರೆಕಾರ್ಡ್ ಮಾಡ್ಕೊಡ್ತೀನಿ ಮತ್ತೆ ವಾಪಸ್ ತಗೊಳಕ್ಕೆ ಅದ ಯೂಸ್ ಮಾಡ್ಕೊಳ್ದ ಅಲ್ಲ. ಅದು ಏನೋ ಒಂದು ಪದ ಇದೆ ಅದಕ್ಕೆ. ರೆಕಾರ್ಡ್ ಮಾಡಿದ್ರೆ ಯಾವ್ದು ಕಳ್ಸಿಲ್ಲ ಗುರುಗಳೇ. ಕಳ್ಸಿಲ್ವಾ? ರೆಕಾರ್ಡ್ ಯಾವ್ದು ಕಳ್ಸಿಲ್ಲ. ಮಾಡ್ತಾ ಇದೆಯಾ? ಆಗ್ತಾ ಇದೆಯಲ್ಲ? ಕ್ಲೌಡ್ ಅಲ್ಲಿ ಇದೆ ಅಷ್ಟೇ. ಹೌದಾ? ಇಲ್ಲಿ ಬರೋರು ಕೇಳೋದಷ್ಟೇ. ನೀವು ಪಕ್ಕದ ಮೊಬೈಲ್ ಅಲ್ಲಿ ರೆಕಾರ್ಡ್ ಆನ್ ಮಾಡ್ಕೊಂಡ್ಬಿಡಿ. ನಾನು ಹೇಳ್ತಿರುವಾಗ ರೆಕಾರ್ಡ್ ಆಗ್ತಾ ಇರತ್ತೆ. ಮಾಡ್ತಾ ಇದೀನಿ. ಹಾ, ಬೆಸ್ಟ್. ವಾಸನೆ ಇದ್ದಾಗಲೇ ಆ ಅನರ್ಥವು ಆಗುವುದು ಎಂಬ ಗುರುತಿನಿಂದ ಲಿಂಗಾದಿ ವಾಸನೆಯೊಂದನ್ನೇ ಆಶ್ರಯಿಸಿಕೊಳ್ಳುವುದರಿಂದ ಆತ್ಮನಿಗೆ ಅನರ್ಥ ಸಂಬಂಧವು ತಿಳಿದಿದ್ದೀರಾ. ನಮ್ದ ಸ್ಥಿತಿ ಜ್ಞಾತಂ ಭವದ್ಭಿ. ಆದರೆ ವಾಸ್ತವಿಕವಾಗಿ ಆತ್ಮನಿಗೆ ಅನರ್ಥ ಸಂಬಂಧ ಆಗಿಲ್ಲ. ಇವ್ರು ಹೇಗ್ ಮಾಡ್ಯಾರ ಈ ಇದು ಉತ್ತರ ತರ ಕೊಡ್ತಾ ಇದಾರೆ. ಅದು ವಾಸ್ತವವಾಗಿ
ಈ ಇದಕ್ಕೆ ಆಗಿಲ್ಲ ಅಂತಾನೆ ಅರ್ಥ. ಆದ್ರೆ ಲಿಂಗದಿಂದಾನೇ ಗೊತ್ತಾಗ್ತಾ ಇದೆ. ಅಂದ್ರೆ ಲೌಕಿಕ ಪ್ರಮಾಣದಿಂದಾನೇ ಗೊತ್ತಾಗ್ತಾ ಇದೆ. ಈ ವಾಸನೆ ಇರೋದ್ರಿಂದ ಆತ್ಮನಿಗೆ ಬಂಧ, ವಾಸನಾಕ್ಷಯದಿಂದ ಆತ್ಮನಿಗೆ ಇದು ಅನ್ನೋದು ಲಿಂಗದಿಂದಾನೇ ಗೊತ್ತಾಗ್ತಾ ಇದೆಯಲ್ಲ, ಅದಕ್ಕೆ ವೇದದ ಪ್ರಮಾಣ ಏನಕ್ಕೆ ಬೇಕು ಅನ್ನೋ ಅರ್ಥ ತೆಗಿದ್ದೆ. ಅಲ್ಲೇ ಪ್ರಮಾಣ ಯಾವ್ದಕ್ಕೆ ಬೇಕು ಅನ್ನೋ ವಿಷಯ ಅದು, ಇದು ಅಧ್ಯಾಹಾರ. ಹೌದು, ಬರೀ ಪ್ರಮಾಣ ಬೇಕು ಅಷ್ಟು ಅಧ್ಯಾಹಾರ. ಅಂದ್ರೆ ಲೌಕಿಕ ಪ್ರಮಾಣದಿಂದಾನೇ ಈ ಸಂಬಂಧ ಗೊತ್ತಾಗ್ತಾ ಇದೆ, ಅದಕ್ಕೆ ಶ್ರುತಿ ಏನಕ್ಕೆ ಬೇಕು? ಅಲ್ಲ, ಲೋಕದವರಿಗೆ ಇದರಿಂದ ಆಗಿದೆ ಸಂಬಂಧ ಗೊತ್ತಿಲ್ಲ. ನನಗೆ ದುಡ್ಡಿನ ಆಸೆಯಿಂದ ನಂಗೆ ಅನರ್ಥ ಆಯ್ತು ಅಂತ ಅನ್ನಲ್ಲ ಅವರು. ದುಡ್ಡು ಸಿಗಲಿಲ್ಲ ಅದನ್ನ ಅನರ್ಥ ಆಯ್ತು ಅಂತಾರೆ. ಲೋಕದವರು ವಾಸನೆಯಿಂದ ಅನರ್ಥ ಅಂತ ಯಾರು ಅನ್ಕೊಂಡಿಲ್ಲಪ್ಪ. ಯಾಕೆ ಅಷ್ಟೆಲ್ಲ ಕಷ್ಟಪಡಕ್ ಹೋಗ್ತಾರಪ್ಪ? ನೇರವಾಗಿ ಇಲ್ಲಿನ ಕಾಣುತ್ತಪ್ಪ. ತದ್ಭಾವ ಭಾವ, ತದ್ಭಾವೇ ಭಾವ, ವಾಸನಾಭಾವೇ ಅನರ್ಥ ಭಾವ. ಈ ಲಿಂಗಾತ್ ವಾಸನವೊಂದನ್ನೇ ಆಶ್ರಯಿಸಿಕೊಂಡಿರುವುದರಿಂದ ಆತ್ಮನಿಗೆ ಅನರ್ಥದೊಡನೆ ಸಂಬಂಧವು ತೋರುತ್ತಿದೆ. ಆದರೆ ವಾಸ್ತವಿಕವಾಗಿ ಅದು ಸಂಬಂಧವಾಗಿಲ್ಲ. ಮುಂದಿನ ಶ್ಲೋಕಕ್ಕೆ ಅನ್ವಯ ಮಾಡ್ಕೊಂಡಿದ್ದಾರೆ. ಎಲ್ಲ ಮುಂದೆ ಮಾಡ್ಕೊಂಡ್ರೆ ಮುಂಚೆ ಮುಂದಿನ ಇಡೋಕೆ ಅರ್ಥ ಮುಂಚೆ ಈಟೋಕೆ ಅರ್ಥ ಇದೆ, ಮುಂದೆ ಇಡೋಕೆ ಅರ್ಥ ನೋಡಿ. ಅಂತರೇಣಾಪಿ ವಚನಂ ಬೌದ್ಧಾದೇರಿವ ಸಿದ್ಧಿತ ಮುಖ್ಯಸ ಪುರುಷಾರ್ಥಸ ವಚೋಕೋ ಆ ಅರ್ಥದಲ್ಲಿ ತಗೊಂಡಿದ್ದಾರೆ. ಇದೇ ಗುರುಗಳೇ ಲಿಂಗ ಅದಿದ್ರೆ ಬಂಧನ ಇದೆ, ಅದಿಲ್ಲದೆ ಇದ್ರೆ ಬಂಧನ ಇಲ್ಲ ಅನ್ನೋದು ಲೋಕ ಪ್ರಮಾಣದಿಂದಾನೇ ಸಿದ್ಧವಾಗಿದೆ ಅನ್ನೋ ತರ ಅರ್ಥ ತಗೊಳ್ತೀಯಾರೆ. ಅದೇ ಅವಾಗ ಅದರಿಂದ ಸಂಬಂಧ ಆಗೋದು ಅಂತಾನೆ. ಹೌದು, ಅದಕ್ಕೆ ವೇದದ ಪ್ರಮಾಣ ಏನಕ್ಕೆ ಬೇಕು? ಲೋಕ ಪ್ರಮಾಣದಿಂದಾನೇ ಈ ಗುರುತಿಂದ ಸಿದ್ಧವಾಗ್ತಿದೆಯಲ್ಲ. ಆದ್ರೆ ಅದು ಕಳ್ಕೊಳ್ಬೇಕು ಅಂತ ವೇದ ಹತ್ರ ಹೇಳ್ಬೇಕು. ಯಾಕ ಇವಾಗ ಅದರಿಂದ ನಾನು ಸಿದ್ಧ ಆದ್ಮೇಲೆ ಲೋಕದಲ್ಲೇ ನನಗೆ ಗೊತ್ತು ಕಳ್ಕೊಬೇಕು, ಲೋಕದವ್ರಿಗೆ ಕಳ್ಕೊಂಡು. ಇವಾಗ ನಾನು ತುಂಬಾ ಆಸೆ ಪಟ್ಟೆ, ಯಾವ್ದೋ ಒಂದನ್ನ ಗೋಬಿ ಮಂಚೂರಿ ತಿನ್ಬೇಕು ಅಂತ ತುಂಬಾ ಆಸೆ ಪಟ್ಟೆ. ಹೋಗ್ ಚೆನ್ನಾಗ್ ಹೊಡೆದ್ಬಿಟ್ಟೆ, ಆಯ್ತು ಹೊಟ್ಟೆ ಕೆಟ್ಟ ಡೀಸೆಂಟ್ರಿ ಅದ್ದಾಡ್ಬಿಟ್ಟೆ. ಈಗ ಗೊತ್ತಾಯ್ತು ನನಗೆ, ಇನ್ನೊಂದ್ಸಲ ಆ ವಾಸನೆ ಎದ್ಕೊಳುತ್ತೆ. ಗೋಬಿ ಮಂಚೂರಿ ತಿನ್ಬೇಕು ಅಂದಿದ ತಕ್ಷಣ ಅದಿದ್ರೆ, ಆಸೆ ಇದ್ರೆ ಅದರಿಂದ ಈ ಕೆಟ್ಟದಾಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಎಲ್ಲಾ ವಾಸನೆ ಬಿಡ್ಕೋಬೇಕು ಹೆಂಗ್ ಗೊತ್ತಾಗ್ತದೆ? ಒಂದನ್ನ ನಿರ್ದೇಶ ಮಾಡ್ಕೋತೀನಿ. ಆ ಲೋಕದವ್ರಿಗೆ ಎಲ್ಲ ಸ್ವಭಾವ ಇಲ್ಲ. ನೀವು ಹೇಳ್ದಂಗ ಅದಿಲ್ಲ. ಈ ಶ್ಲೋಕಗಳ ಅರ್ಥ ಈ ತರ ತೆಗಿತಾರೆ. ಹಾಗ ಲೋಕದವರಿಗೆ ಅದು ಗೊತ್ತಾಗ್ಬಿಟ್ಟಿದ್ರೆ ಎಲ್ಲ ವಾಸನೆ ಕಳ್ಕೊಂಡ್ಬಿಡ್ತಿದ್ರು. ಕಳ್ಕೋಬೇಕು ಅನ್ನೋದು ಗೊತ್ತು, ಆ ಕಳ್ಕೊಳ್ಳೋ ಇದಕ್ಕೆ ಉಪಾಯ ಗೊತ್ತಿಲ್ಲ. ಅದನ್ನ ಹೇಳ್ತಾ ಅದನ್ನ ಶ್ರುತಿ ಹೇಳುತ್ತೆ ಅಂತ ಅದ್ ಮಾಡ್ಬೋದಲ್ಲ. ಅದನ್ನು ಒಪ್ಪಲ್ಲ ನೀವು? ಅದು ಒಪ್ಪಲ್ಲ. ಆಯ್ತಪ್ಪ ಇನ್ನೊಂದ್ಸಲ ತಿನ್ನಕ್ಕೆ ಹಂಗಾಗಲ್ಲ. ಇವತ್ತಾಗದೆ ಹೋದ್ರೆ ಅವತ್ತೇನೋ ಹೊಟ್ಟೆ ಕೆಟ್ಟ ಆಯ್ತು, ಇವತ್ತಾಗ್ಬೇಕು ಅಂತಿಲ್ವಲ್ಲ ಅಂತಾರೆ. ಏನೋ ಆಯ್ತಮ್ಮ, 11 ಗಂಟೆ ಆಯ್ತು. ಅವತ್ತು ಚೆನ್ನಾಗಿರೋ ಜಾಗದಲ್ಲಿ ತಿಂದಿಲ್ಲ, ಇವತ್ತು ಇನ್ನೂ ಒಳ್ಳೆ ಜಾಗದಲ್ಲಿ ಹೋಗಿ ತಿನ್ನೋಣ ಚೆನ್ನಾಗಿರತ್ತೆ ಅಂತ ಬರುತ್ತೆ. ಹಾ ನೋಡಿಯಾ, MTR ಹೋಗೋಣ ಅನ್ಸುತ್ತೆ. MTR ಬೇರೆ. ಆಯ್ತು ಸರ್, ನಿಲ್ಲಿಸ್ತಾ ಇದೀವಿ. ನಮಸ್ಕಾರ. ಪೂರ್ಣಮದಃ ಪೂರ್ಣಮಿದಂ ಒಳ್ಳೇದಾಗ್ಲಿಮ್ಮ. ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ ಗುರುಗಳೇ. ಒಳ್ಳೇದಾಗ್ಲಿಮ್ಮ. ಸ್ವಸ್ಥಸ್ತು ಸಮಸ್ತ ಸನ್ಮಂಗಲಾನಿ ಭವಂತು.